ನಾನು ಮಾತಾಡ್ಬಿಡೋಣ. ಇದಿಲ್ಲಿ ನಾನು ಅವಾಗಿಂದ ನೀನು ಕಟ್ ಮಾಡಬೇಡ. ಸರಿ ಆಯ್ತು. ಒಂದೇ ಒಂದು ಟೆನ್ಷನ್ ಇತ್ತು, ಬಾನ್ಗಾನ್ ಎಲ್ಲಿ ಕರೆಕ್ಟ್ ಟೈಮ್ ಮ್ಯೂಸಿಕ್ ಕೊಡ್ತಾನೋ ಇಲ್ಲೋ ಅಂತ. ಫಸ್ಟ್ ಟೈಮು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಮುಂಚೆ ಸಾಂಗ್ ಕೊಟ್ಬಿಟ್ಟು ಬೇಗ ರಿಲೀಸ್ ಮಾಡ್ತಿದ್ವಿ. ಎಲ್ಲಿ ಬಂದ ಇಲ್ಲ ಇನ್ನೂ? ಹಲೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಬೇಗ? ಕತೆಗಳು ಬೇಡ, ಏನೋ ನನ್ನ ಬಗ್ಗೆ ಮಾತಾಡ್ತಿದ್ದೆ. ಕರೆಕ್ಟ್ ಆಗಿದೆ. ಏನಿಲ್ಲ, ಫಸ್ಟ್ ಟೈಮ್ ಮ್ಯೂಸಿಕ್ ಬೇಗ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದಪ್ಪ. ಇಲ್ಲ, ಇಷ್ಟು ದಿನಗಳು ಅದಿಲ್ಲ ಇದಿಲ್ಲ ಬೇಗ ಬಂದಿಲ್ಲ ಅಂತ ಇಷ್ಟು ದಿನ ಕತೆ ಹೊಡಿತಿದ್ದಲ್ಲ, ಕೊಟ್ಟೆ. ಅದಕ್ಕೆ ಇಂಟು 3x ಜವಾಬ್ದಾರಿ ತಗೊಂಡು 100% ಹಂಗೆ. ಬಟ್ ಹಂಗಂತಲ್ಲ, ಏನೋ ಸಾಂಗ್ ಮಾಡಬೇಕು ಈ ಥರ ನಂದು ನಿಮ್ಮದು ಒಂದು ಪ್ರಾಜೆಕ್ಟ್, ಲವ್ ಪ್ರಾಜೆಕ್ಟ್ ಎಸ್ಪೆಷಲಿ ಲವ್ ಮ್ಯೂಸಿಕ್ ವಿಡಿಯೋ ಅನ್ನೋದೇ ದೊಡ್ಡ ಶಾಕ್ ನನಗೆ. ಸೊ ಆ ಶಾಕಲ್ಲಿ ಪಾಪ ನೀವೇನೋ ಒಂದು ಕಾನ್ಸೆಪ್ಟ್ ಹೇಳಿದ್ರಿ, ಚೆನ್ನಾಗಿ ಇಷ್ಟ ಆಯಿತು. ಇನ್ನು ರೀತಿ ಮೇಡಮ್ ಇಲ್ಲಪ್ಪ, ಇನ್ನು ಬಂದೇ ಇಲ್ಲ. ಟ್ರೈನ್ ಮಿಸ್ ಆಗಿತ್ತು ಕೂಡ. ಹಲೋ, ಇಲ್ಲ ಟ್ರೈನು ಮಿಸ್ ಆಗಿದ್ದಲ್ಲ, ಮತ್ತೆ ನಿಮ್ ಡೈರೆಕ್ಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು. ಟ್ರೈನ್ ಸ್ಟೇಷನ್ ಅಲ್ಲಿ ನಿಲ್ಸುತ್ತೆ, ಅವಾಗ್ಲ ನಾವು ನಮ್ಮ ಸ್ಟೇಷನ್ ಅಲ್ಲಿ ನಾವು ಇಳಿಬೇಕು. ಟ್ರೈನ್ ಟ್ರ್ಯಾಕ್ ಮೇಲೆ ನಿಲ್ಸುತ್ತೆ ಹುಷಾರು. ಹೌದೌದು. ಅದೇ ಟ್ರ್ಯಾಕ್ ಮೇಲೆ. ಏನ್ ಗೊತ್ತಾ, ನಾವು ಕೂಡ ಫೋನಲ್ಲಿ ಚಾರ್ಜ್ ಕಮ್ಮಿ ಇದ್ದಾಗ ಚಾರ್ಜ್ ಹಾಕೋಬೇಕು. ಆಗಿದ್ದೇನು ಅಂತಂದ್ರೆ ಸ್ಟೇಷನ್ ಮಿಸ್ ಆಗಿರೋದು, ಟ್ರೈನ್ ಅಲ್ಲ. ನಾನು ಟ್ರೈನ್ ಬೆಂಗಳೂರಿಂದ ಟ್ರೈನ್ ಕರೆಕ್ಟಾಗಿ ಹತ್ತಿದ್ದೀನಿ. ಅಲ್ಲಿ ಹತ್ತಿದ್ಮೇಲೆ ಕಾಲ್ ಮಾಡಿ ಹೇಳಿದ್ದೀನಿ, ಸರ್ ಹತ್ತಿದ್ದೀನಿ, ದಳಸ್ನೂರ್ ಹತ್ರ ಕಾಲ್ ಮಾಡ್ತೀನಿ. ಇವರು ಕೂಡ ಹಾ ಅಂತ ಹೇಳಿದ್ದಾರೆ. ಸರಿ ಆಯ್ತು ಅಂತ ದಳಸ್ನೂರ್ ಹತ್ರ ಬರ್ಬೇಕಾದ್ರೆ ನಾನು ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್. ಲಿಟ್ರಲಿ ಫೋನ್ ಸ್ವಿಚ್ ಆಫ್. ನನಗೆ ಫಸ್ಟ್ ಟೈಮ್ ನಾನು ಕೋಲಾರ ಕಡೆ ಬರ್ತಾ ಇರೋದು, ಅದು ಟ್ರೈನಲ್ಲಿ ಟ್ರಾವೆಲ್ ಮಾಡಿಲ್ಲ ನಾನು ಟ್ರೈನ್. ಆ್ಯಂಡ್ ಫೋನ್ ಸ್ವಿಚ್ ಆಫ್. ನನಗೆ ಯಾರಿಗೆ ಕಾಲ್ ಮಾಡಲಿ, ನಾನು ಫುಲ್ ಎಲ್ಲ ಕೋಲಾರಲ್ಲಿ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ ಫೋನಲ್ಲಿ. ಅದು ಏನಾಗೋಯ್ತು ಅಂತಂದ್ರೆ, ಒಬ್ರು ಅಂಕಲ್ ಹತ್ರ, ಸರ್ ನಂಗೆ ದಳಸ್ನೂರು ಬಂದಾಗ ಹೇಳಿ ಅಂತ ಹೇಳಿದ್ದೀನಿ. ಪ್ರತಿ ಸ್ಟಾಪಲ್ಲೂ ಕೇಳೋದು, ಅಂಕಲ್ ಇದೆಯಾ ಸ್ಟಾಪ್ ಇದೆಯಾ, ಜಂದಟ ನಮ್ಮ ಅದಮ್ಮ ಇದಮ್ಮ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ಬರ್ತದೆ ಅಂಕಲ್ ಹೇಳಿ. ಅವರು ಆಮೇಲೆ ಅಂಕಲ್ ದಳಸ್ನೂರು ಇಳಿಬೇಕಿತ್ತು, ದಳಸ್ನೂರು ಅವಾಗಲೇ ಹೋಯ್ತಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಗೆ ಕಾಲ್ ಮಾಡಲಿ ಇವಾಗ? ಇವ್ರು ಕಾಲ್ ಮಾಡ್ತಿದ್ರೆ ಫೋನ್ ಸ್ವಿಚ್ ಆಫ್. ನಂತರ ಬೇರೆ ಯಾರ್ದು ನಂಬರ್ ಇಲ್ಲ ಟೀಮಲ್ಲಿ ಇರೋದು, ಒಬ್ಬರದೇ ಡೈರೆಕ್ಟರ್ದು. ಅದೇನಾಯ್ತು ಗೊತ್ತಾಗ್ರ, ನಮ್ಮ ಸ್ಟೇಷನ್ ಟ್ರೈನ್ ಬಂತಪ್ಪ. ನಾನು ಚಾರ್ಜಿಂಗ್ ಇತ್ತು ನನ್ನ ಮೊಬೈಲಲ್ಲಿ. ಸ್ಟೇಷನ್ ಟ್ರೈನ್ ಬಂತಲ್ಲ, ಓಕೆ ಒಂದು ಟ್ರೈನ್ದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ನಪ್ಪ. ಟ್ರೈನ್ ಇನ್ನೇನು ಹತ್ರಕ್ಕೆ ಬಂತು, ಮೊಬೈಲ್ ಆಗೋಗಿತ್ತು. ನಾನೇನೋ ಟ್ರೈನ್ ಬಂತಲ್ಲ ಸ್ಟೇಷನ್, ಇವ್ರು ಇಳಿತಾರೆ, ವೆಲ್ಕಮ್. ನಮ್ಮ ಮೊದಲೇ ನಮ್ಮ ಸ್ಟೇಷನ್ಗೆ ಇರೋದು ಇಬ್ರು ಮೂರು ಇಳಿತಾರೆ. ಏನೋ ಗೊತ್ತಾಗಲ್ಲ ಅನ್ನಕ ಟಕ್ಕಂತ ಗೊತ್ತಾಗ್ಬಿಟ್ಟು ಕರೆದು ಹೋಗೋದು ಅನ್ಕೊಂಡ್ರೆ ಇಳಿದ್ದೇ ಇಲ್ಲ. ಆ ಸ್ಟೇಷನ್ಗೆ ಯಾರೂ ಇಳಿದಿಲ್ಲ. ನಾನು ಫುಲ್ ತಲೆ ಕೆಡೋಯ್ತು, ಏನ್ ಮಾಡೋದು ಅಂದ್ಬಿಟ್ಟು ಓಡಿದ್ವಿ ಮನೆಗೆ. ಅಲ್ಲ, ಸ್ಟೇಷನ್ ಅಲ್ಲಿ ಒಬ್ರು ಜನ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ. ನಾನು ಯಾವ ದಾರಿ ಸರಿ ಓಕೆ ಹಂಗಂದ್ಬಿಟ್ಟು ನಮ್ಮ ಸ್ಟೇಷನ್ ಬಿಟ್ಬಿಟ್ಟು ಯಾವ್ದು ಬೇರೆ ಸ್ಟೇಷನ್ ಇರ್ತಾರ? ಕೋಲಾರ ಹೋಗಿದ್ರಾ? ಇಲ್ಲ. ನನ್ನ ಮನೆಗೆ ಬಂದು ಚಾರ್ಜ್ ಹಾಕಿದ್ನಪ್ಪ. ಚಾರ್ಜ್ ಹಾಕಿ ಮತ್ತೆ ಟಕ್ಕಂತ ಫೋನ್ ಮಾಡಿದೆ, ಮತ್ತೆ ಜನಗಟ್ಟೆ ಕುಂತಿದ್ದೀನಿ ಅಂತ. ಅದು ಆಕ್ಚುಲಿ ಮಿಸ್ ಆಗಿರೋದು ಗೊತ್ತಾ? ಕೋಪ ಬಂದಿತ್ತು ಅಂದ್ರೆ ಫೋನ್ ಎತ್ತಕ್ಕೆ ಏನ್ರಿ ರೋಗ ನಿಮ್ಗೆ? ವಿಡಿಯೋ ಮಾಡ್ತಾ ಇದ್ನ, ಸ್ವಿಚ್ ಆಫ್ ಆಗೋದು. ಚಾರ್ಜ್ ಇಟ್ಕೊಬೇಕು ಅನ್ನೋದು ಗೊತ್ತಾಗಲ್ವಾ? ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ, ಜವಾಬ್ದಾರಿ ಇಲ್ವಾ ನಿಮ್ಗೆ? ನೀವು ಸ್ಟೇಷನಲ್ಲಿ ಇಳಿಬೇಕು ತಾನೆ? ಆ ಸ್ಟೇಷನ್ ಒಂಚೂರು ಲೈಟ್ ಇಲ್ಲ, ಒಬ್ರೊಬ್ರು ಜನ ಇಲ್ಲ, ನಾನು ಹೆಂಗೆ ಇಳಿಲಿ? ಲೈಟ್ ಇಲ್ಲ ಅಂದ್ರೆ ಏನೋ? ಇವಾಗ ನಾನು ನಿಮ್ಮ ಹಿಂದೆ ಸ್ಟೇಷನಲ್ಲಿ ಫೋನ್ ಮಾಡಿದ್ದೆ ತಾನೆ, ನೆಕ್ಸ್ಟ್ ಸ್ಟೇಷನ್ ಇಳ್ಕೊಳ್ಳಿ ಅಂತ ಹೇಳಿದ್ದು ತಾನೆ. ನೀವು ಇಳ್ಕೊಳ್ಳಿ, ಯಾಕೆ ಇಳಿಲಿಲ್ಲ ನೀವು? ಹೌದು, ನೋಡಿ, ಯಾರಾದ್ರೂ ನಮ್ಮ ಡೈರೆಕ್ಟರ್ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಪವರ್ ಬ್ಯಾಂಕ್ ಕೊಟ್ಬಿಡಿ. ಬೆಸ್ಟ್. ಸೂಪರ್. ನಾವೇ ಕೊಡುವ, ನಾವೇ ಕೊಡುವ. ನೀನೊಂದು ಇವರೊಂದು ಕೊಟ್ಬಿಡಿ. ಯಾಕೆ ಗೊತ್ತಾ? ಕೆಲಸ ಮಾಡಿ. Which was your favorite scene? ಇದು ಟಾವರೇಷನ್ ಶೂಟ್ಗೆ ಇರ್ಬೋದಾಗಿತ್ತೇನೋ ಅನಿಸ್ತು ನನಗೆ. ನಾನು ಸ್ವಲ್ಪ ಬಿಸಿಲಿದ್ದೆ. ಸುಮ್ಮನೆ ನೀವೆಲ್ಲ ಹೇಳ್ಬೇಡ. ಇಲ್ಲಮ್ಮ, ಒಂದ್ಸತಿ ಆದ್ರೂ ಪ್ರತಿ ಟೈಮ್ ನೀನು ಇದೇ ಹೇಳೋದು. ನೀನು ಶೂಟ್ ಇದ್ದಾಗ ಬರ್ತೀರಿ ಅಂತ ಬರಲ್ಲ ಆಗ್ತೀವಿ. ಹಂಗೆಲ್ಲ ಇಲ್ಲ. ನಾವು ಇಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಸರ್. ಯಾವ್ದಕ್ಕೂ ಬಂದಿಲ್ಲ. ನಮ್ಮ ಫಸ್ಟ್ ಪ್ರಾಜೆಕ್ಟ್ ಇಂದ ಇವನೇ ಮಾಡ್ತಿರೋದು ಮ್ಯೂಸಿಕ್. ಒಂದು ಸತಿ ಆದ್ರೂ ಶೂಟಿಗೆ ಬಂದಿದ್ರೆ ಸರಿ. ಯಾವ್ದಕ್ಕೆ ಬಂದಿದ್ದೆ ನೀನು? ಯಾವ್ದಕ್ಕೂ ಬಂದಿಲ್ಲ. ಎಲ್ಲಿ? ಈ ಸಾಂಗ್ ಬಾಲಗೀತೆ ಸಾಂಗ್ ಬಂದಿದೆ, ಅದಕ್ಕೆ ಬಂದಿಲ್ಲ. ನೀನು ಶೂಟಿಗೆ ಬಂದಿಲ್ಲ. ಶೂಟ್ ಬಂದಿದೆ. ಇಲ್ಲಿ ಕೇಳು, ಇಲ್ಲಿ ಏನೋ ಕೆಲಸ ಇತ್ತು ಮ್ಯೂಸಿಕ್ ಮಾತಾಡಕ್ಕೆ. ಅದು ಪಾಯಿಂಟ್. ಸರಿ ಓಕೆ, ಇವಾಗಾದ್ರೂ ಅನ್ಸಿದೆಯಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಶೂಟಿಂಗ್. ನಾವು ಅವತ್ತು ಫಸ್ಟ್ ಡೇ ಶೂಟ್ ಯಾವಾಗ ಸ್ಟಾರ್ಟ್ ಮಾಡಿದ್ದು, 4 o'clock ಹೊರಟಿದ್ವಿ ಲೊಕೇಶನ್ಗೆ.
4 ಇಂದ ನೈಟ್ ಎಷ್ಟು ತನಕ ಶೂಟ್ ಮಾಡಿದ್ವಿ ನಾವು first? 1 o'clock to 2. ಫಸ್ಟ್ ಡೇ ಮಾತ್ರ ಎಷ್ಟು ಲೊಕೇಶನ್ಸ್ ಎಷ್ಟು ಜಾಗ ಮತ್ತೆ ಆಲ್ಮೋಸ್ಟ್ ನೀವೇನ್ ಸಾಂಗ್ ನೋಡ್ತೀಯಲ್ಲ ಆಕ್ಚುಲಿ ಮತ್ತೆ ರೀಶೂಟ್ ಮಾಡ್ಬೇಕು ಅಂತೆಲ್ಲ ಮಾಡಿದ್ವಿ ಬಟ್ ಫಸ್ಟ್ ವರ್ಷನ್ ಸಾಂಗ್ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ನನಗೆ ಗೊತ್ತಿದ್ದ ಮಟ್ಟಿಗೆ 80% ಆಫ್ ದಿ ಶೂಟ್ ಮ್ಯಾಕ್ಸಿಮಮ್ 80% ಆಫ್ ದಿ ಸಾಂಗ್ ಗೆ ಶೂಟ್ ನಾವು ಫಸ್ಟ್ ಡೇ ಮುಗಿಸಿದ್ವಿ ನಾವು ಬೆಳಗ್ಗೆಯಿಂದ ಅಪ್ಪ ಅಂದ್ರೆ ಸೆಕೆಂಡ್ ಇವ್ರ ಪೋರ್ಷನ್ ಸಿಗ್ಲಿಲ್ಲ ಫಸ್ಟ್ ಡೇ ಇವ್ರದ್ದು ಎಲ್ಲ ಪೂರ್ತಿ ನಾವು ತಗೋಬೇಕಿದ್ರಿಂದ ನಾವು ಏನ್ ಮಾಡಿದ್ವಿ ಸಖತ್ತಾಗಿ ಅವತ್ತೇ ಫುಲ್ ಎಕ್ಟಿಕ್ ಆಗಿ ಶೂಟ್ ಮಾಡಿದ್ವಿ ಬಟ್ ಚೆನ್ನಾಗಿತ್ತು ಏನಂದ್ರೆ ಅದು ಸಿಕ್ಕಾಪಟ್ಟೆ ಲೊಕೇಶನ್ಸ್ ಫಸ್ಟ್ ಅದೇ ಬೆಳಿಗ್ಗೆ ಇವ್ರು ಹೇಳಿದ್ರಲ್ಲ ಅದು ಲೊಕೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಎಲ್ಲ ಫುಲ್ ಬೆಟ್ಟ ಇದೆ, ಮಧ್ಯದಲ್ಲಿ ಒಂದು ಬಾರಿ ಕಟ್ಟೆ ಇದೆ, ತುಂಬಾ ಸಕ್ಕತ್ತಾಗಿದೆ ಲೊಕೇಶನ್ ಅದು. ನಮ್ಗೆ ಅಲ್ಲಿ ಸಿಕ್ಕಿರೋ ಲೈಟಿಂಗ್ ಮತ್ತೆ ಪ್ರತಿ ಲೊಕೇಶನ್ ಕೋಲಾರ ತೆಗೆದಿರೋದು ಹಾ. ನಾವು ಕೋಲಾರ ಅನ್ಸೋದೇ ಇಲ್ಲ. ಎಷ್ಟು ಗ್ರೀನರಿ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಟಾಸ್ಕ್ ಅದೇ ಇದ್ದಿದ್ದು ನನಗೆ ಅರ್ಥ ಆಗ್ತಿದ್ಯಾ ಕೋಲಾರನ ಪ್ರತಿ ಸರಿ ರಾ 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 ತೋರಿಸಿದಾರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಯಾಕೆ ಬ್ಯೂಟಿಫುಲ್ ಆಗಿ ಹೇಳಕ್ಕಾಗಲ್ಲ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಕ್ಚುಲ್ ಆಗಿ ಐ ಎಕ್ಸ್ಪೆಕ್ಟೆಡ್ ಇಟ್ ಟು ಬಿ ಮೋರ್ ಲೈಕ್ ನಾವು ಬೇರೆ ಯಾವ್ದು ಫಿಲ್ಮ್ಸ್ ಅಲ್ಲಿ ನೋಡಿರ್ತೀವಲ್ಲ ಅದು ಫುಲ್ ಡಸ್ಟಿ ರೋಡ್ಸ್ ಅಂಡ್ ಲೈಕ್ ದಟ್ ಕೈಂಡ್ ಆಫ್ ಕಾನ್ಸೆಪ್ಟ್ ಐ ಹ್ಯಾಡ್ ಇನ್ ಮೈ ಮೈಂಡ್ ಅಂಡ್ ದೆನ್ ವೆನ್ ಐ ಕೇಮ್ ಹಿಯರ್ ಇಟ್ಸ್ ಲೈಕ್ ಫುಲ್ ಎಲ್ಲ ಗ್ರೀನರಿ ಎಲ್ಲ ಬ್ಯೂಟಿಫುಲ್ ಲೊಕೇಶನ್ಸ್ ಅಂಡ್ ಎವ್ರಿಥಿಂಗ್. ಇಟ್ ವಾಸ್ ಲೊಕೇಶನ್ಸ್ ವೈಸ್ ಆಗಿರ್ಲಿ ಶಾರ್ಟ್ ವೈಸ್ ಅಲ್ಲಿ ಆಗಿರ್ಲಿ ಚೆನ್ನಾಗಿ ಬಂದಿದೆ. ಮತ್ತೆ ಕುರುಡುಮಲೆ ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ವಿ. ಹೆಲ್ಪ್ ಮಾಡಿದ್ರ ಪಾಪ ಅವರು. ಅದು ಇಲ್ಲ ಅದು ಹಿಂದಿನ ದಿನ ಅಣ್ಣ ಬಂಡವರು ನಂಗೆ ಶೂಟ್ ಶಾಕಿಂಗ್ ಕೊಟ್ಟಿದ್ದು ನನಗೆ. ಅದು ಟ್ಯೂನ್ಗಳು ಮತ್ತೆ ಹೇಳ್ತೀನಿ ಅದೇನಾಯ್ತು ಅಂತ. ಅಲ್ಲಿ ದೇವಸ್ಥಾನದಲ್ಲಿ ಹೇಗೆ ಪರ್ಮಿಷನ್ ಇಲ್ಲ ನನ್ಗೆ ಗೊತ್ತಿರೋದು, ನನಗೆ ಈ ಸುತ್ತಮುತ್ತ ಮ್ಯಾಕ್ಸಿಮಮ್ ಗೊತ್ತಿರೋದು ಅದೇನು ತೊಂದರೆ. ನಾನು ಫೋನ್ ಮಾಡಿದೆ ಬನೋ ಅದು ಅದಕ್ಕೆ ಅಂದ್ರೆ ಫಸ್ಟ್ ಬೇರೆ ಬೇರೆ ಲೊಕೇಶನ್ಸ್ ಎಲ್ಲ ಅನ್ಕೊಂಡ್ವಿ. ಅದೇನಾಯ್ತು ಅಂತಂದ್ರೆ ನನಗೆ ಬೇವಳ್ಳಿ ಅದೇ ನಮ್ಮ ಚಿಕ್ಕಮ್ಮವರು ಶೂಟ್ ಮಾಡ್ತಿದ್ರಿಂದ ಅವರು ರಿಲೇಟಿವ್ಸ್ ಮೇಲೆ ಶೂಟ್ ಮಾಡಬೇಕಾಗಿತ್ತು. ಅಲ್ಲಿಗೆ ಯಾವ್ದು ಹತ್ರ ಇದೆ ಅಂತ ಚೆಕ್ ಮಾಡಿದೆ. ಕುರುಡುಮಲೆ ನನಗೆ ಹತ್ರ ಇತ್ತು, ಅಂದ್ರೆ ಒಂದು 4 ಕಿಲೋಮೀಟರ್ ಅಂತ. ತುಂಬಾ ಫೇಮಸ್ ಅಲ್ಲಿ ಗಣೇಶನ ದೇವಸ್ಥಾನ ಫೇಮಸ್ ಇದೆ, ಮತ್ತೆ ಇನ್ನು ಸೋಮೇಶ್ವರ ದೇವಸ್ಥಾನ ಇದೆ. ನನಗೆ ಸೋಮೇಶ್ವರ ದೇವಸ್ಥಾನ ಸ್ಟ್ರಕ್ಚರ್ ತುಂಬಾ ಇಷ್ಟ ಆಗಿತ್ತು. ಗಣೇಶ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಏನಂದ್ರೆ ಅಲ್ಲ ಅದಕ್ಕೆ ಅಲ್ಲಿ ನನಗೆ ಅದು ತುಂಬಾ ಹೊಸದಾಗಿ ಎಲ್ಲ ಸ್ವಲ್ಪ ಮಾಡರ್ನೈಸ್ ಮಾಡಿರೋದ್ರಿಂದ ನನಗೆ ಸೋಮೇಶ್ವರ ದೇವಸ್ಥಾನ ಚೆನ್ನಾಗಿ ಅನ್ಸೋದು ಫ್ರೇಮ್ಸ್ಗೆ ಬೈ ಫ್ರೇಮ್ ವೈಸ್ ಅಲ್ಲಿ. ಅದಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದೆ ಸೋಮೇಶ್ವರ ದೇವಸ್ಥಾನ ಕೇಳಿಸ್ಕೊಳ್ಳಿ. ನಾನು ಆಫೀಸಲ್ಲಿ ಇದ್ದೀನಿ, ಟಕ ಟಕ್ 2-3 ಸಲ ಹಿಂದಿಂದ ಕಾಲ್ ಬಂತು, ನಾನು ರಿಸೀವ್ ಮಾಡಿರಲಿಲ್ಲ. ಸರಿ ಅಪ್ಪಿ ನಾಳೆ ಶೂಟು ಅದೇ ಶೂಟಾ ಈ ಥರ ಬಂಡೆ ಫುಲ್ ಈ ಥರ ಕುರುಮೇಲೆ ಮಾತಾಡಬೇಕು ಚಕ ಸರಿ ಆಯಿತು ಅಂತೇಳಿ ನಾನು ಅಲ್ಲಿ ಮೇಯ್ನ್ ಅರ್ಚಕರಿಗೆ ಫೋನ್ ಮಾಡಿ ಅದಾಗಲ್ಲ ಅಂತೇಳಿ ಜಾಸ್ತಿ ಮಾತಾಡಿದ್ವಿ ಎಲ್ಲ. ಫೈನಲಿ ಓಕೆ ಆಯಿತು ಓಕೆ ಆಯಿತು. ಪರ್ಮಿಷನ್ ಎಲ್ಲ ಗ್ರ್ಯಾಂಡೆಡ್ ಆಗೋಯ್ತು. ಅಲ್ಲಿ ಟಕ 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 ಮುಗಿದೋಯ್ತು. ಅದೇ ಅವಾಗಲೇ ನನಗೆ ಈ 2 ಟೈಪ್ಸ್ ದೇವಸ್ಥಾನ ಇದೆ ಅಂತ ಗೊತ್ತಾಗಿತ್ತು. ಪರ್ಮಿಷನ್ಸ್ ವೈಸ್ ಅಲ್ಲಿ ಕೂಡ ನನಗೆ ಮೊದಲು ಗೊತ್ತಿರಲಿಲ್ಲ. ನನಗೆ ಗೊತ್ತಿತ್ತು ಅಂದ್ರೆ ಅದರಲ್ಲಿ ಎ ಟೈಪ್ ಬಿ ಟೈಪ್ ಅಂತದ್ದೇನೋ ಬರುತ್ತೆ. ಅಂದ್ರೆ ಎ ಟೈಪ್ ಅಂದ್ರೆ ನಮಗೆ ದೇವಸ್ಥಾನ ಒಳಗೆ ಶೂಟ್ ಮಾಡೋದು ಹೊರಗೆ ಶೂಟ್ ಮಾಡೋ ಪರ್ಮಿಷನ್ ತಗೊಳ್ಳೇಬೇಕು. ಅದೇ ಇನ್ನೊಂದು ಗಣೇಶ ದೇವಸ್ಥಾನ ಅಂತ ಹೇಳಿದ್ರಲ್ಲ ಅಲ್ಲಿ ಮಾಡ್ಬೇಕಾದ್ರೆ ಆತರ 2 ತಗೋಬೇಕಿತ್ತು. ಈ ದೇವಸ್ಥಾನದಲ್ಲಿ ನಾವು ಒಳಗಡೆ ಶೂಟ್ ಮಾಡಿದ್ರೆ ಮಾತ್ರ ಪರ್ಮಿಷನ್ ಬೇಕಾಗಿತ್ತು, ಹೊರಗಡೆಗೆ ಅವರು ಪರವಾಗಿಲ್ಲ ಅದು ರೆಸ್ಪಾನ್ಸ್ ಚೆನ್ನಾಗಿತ್ತು ಅವ್ರು. ಅಂದ್ರೆ ನಾವು ಮಾಡ್ಬೇಕಾದ್ರೂ ಅಷ್ಟೇ ನಮ್ಗೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮತ್ತೆ ಸರಿಯಪ್ಪ ನೀರಿಗೆ ಮಾಡ್ಕೊಡಿ ಆ ಥರ ಎಲ್ಲ ತುಂಬಾ ಕೂಲ್ ಆಗಿದೆ ಶೂಟ್ ಅದು. ಮತ್ತೆ ನಮ್ ಮೈನ್ ಆಗಿ ನಾನು DOP ಬಗ್ಗೆ ಮಾತಾಡಬೇಕು ಇದರಲ್ಲಿ. ಫ್ರೇಮ್ ಸಕ್ಕತ್ತಿದೆ ಗುರು, ಒಂದೊಂದು ಸೀನ್ ಹುಡುಗ ಮಾತ್ರ ಸಖತ್ತಾಗಿ ಮಾಡೋದೇ ಗುರು. ಇವಾಗ ನಾನು ಫಸ್ಟ್ ಏನ್ ಗೊತ್ತಾ, ನಾವು ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಇವಾಗ ನಾವು ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ಸ್ ನ ಒಬ್ಬೊಬ್ಬರಿಗೆ ವಹಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅಂದ್ರೆ ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಇದಕ್ಕೆ ಮುಂಚೆ ನಾವೇ ಮಾಡ್ತೀವಿ. ಅಂದ್ರೆ ಆ ಡಿಪಾರ್ಟ್ಮೆಂಟ್ ನಾವೇ ಮಾಡ್ಕೊಳ್ಳೋದು, ಫುಡ್ ನಾವೇ ಮಾಡ್ಕೊಳ್ಳೋದು, DOP ನಾವೇ ಮಾಡ್ಕೊಂಡು. ಸೊ ನನಗೇನು ಅನಿಸ್ತು ಅಂದ್ರೆ ಸತಿ ಫುಲ್ಲಿ ಆಕ್ಟಿಂಗ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಬೇಡ ಅಂತ ಅನ್ಸ್ಬಿಟ್ಟು ನಾನೇನ್ ಮಾಡಿದೆ, DOP ಅಂದ್ರೆ ಫಸ್ಟ್ ನಾನೇನ್ ಹೇಳಿದೆ ನೀನು ಫುಲ್ ಕಂಟ್ರೋಲ್ ತಗೊಳಪ್ಪ ಅಂತ ನಾನು ಅವ್ನಿಗೆ ಬಿಟ್ಬಿಟ್ಟಿದ್ದೆ. ಸರ್ ಈ ಸತಿ ನಾನು DOP ಬಗ್ಗೆ ನಾನು ಏನೋ ತಲೆ ಕೆಡಿಸ್ಕೊಳ್ಳೋದು, ಕ್ಯಾಮ್ರಾ ಬಗ್ಗೆ ನಾನು ಫುಲ್ ಆಕ್ಟಿಂಗ್ ಮೇಲೆ ಫೋಕಸ್ ಮಾಡಬೇಕು, ಏನ್ ಮಾಡ್ತೀಯ ಅಂತ ಅವ್ನು ಕೇಳಿದ್ರೆ ಸರಿ ಅಂತ ಅಂದ್ಬಿಟ್ಟು ಅದು ನಡೀತಿತ್ತು. ಆಮೇಲೆ ಅವ್ನು ಬಂದ್ಬಿಟ್ಟು ನನ್ನ ಫ್ರೆಂಡ್ ಈ ತರ ಒಬ್ಬಿದ್ದಾನೆ, ಅವ್ನು ಏನ್ ತಲೆ ಕೆಡಿಸ್ಕೋಬೇಡ ಅಂತ ಅವ್ನು ಫುಲ್ ಕಾನ್ಫಿಡೆನ್ಸ್ ಕೊಟ್ಟಿದ್ದು ನನಗೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಶ್ರವಣ್ ಅಂತ ಯಾರಂತ ನನ್ಗೆ ಗೊತ್ತಿರ್ಲಿಲ್ಲ ಮೊದಲು. ಅರ್ಥ ಆಗ್ತಿದ್ಯಾ, ಇವ್ ನನಗೆ ಪರಿಚಯ ಮಾಡಿಸಿದ್ದೆ. ಅವನು ನಾನು ನೋಡಿದ್ದೆ ಫಸ್ಟ್ ಡೇ ಶೂಟ್ ಅಲ್ಲಿ. ಅರ್ಥ ಆಗ್ತಿದ್ಯಾ, ಆಮೇಲೆ ಅವ್ರು ನಾವು ಅಂತ ಆಮೇಲೆ ನಮ್ದು ತರ ಫ್ಯಾಮಿಲಿ ತರ ಆಗೋಯ್ತು ಬಿಡು. ಅರ್ಥ ಆಗ್ತಿದ್ಯಾ, ಬಟ್ ಫಸ್ಟ್ ಡೇ ಅವ್ನು ಬಂದ ತಕ್ಷಣ ನನಗೆ ಫಸ್ಟ್ ಭಯ ಇತ್ತು. ಅಲ್ಲ ಅಂದ್ರೆ ಒಬ್ಬ ಪರ್ಸನ್ ಇದುವರೆಗೂ ನೋಡಿಲ್ಲ, ಅವ್ರ ವರ್ಕ್ ನೋಡಿಲ್ಲ, ಏನು ನೋಡಿಲ್ಲ, ಡೈರೆಕ್ಟ್ ಶೂಟಿಗೆ ಬಂದ್ರೆ ಹೆಂಗೆ ಅನ್ನೋ ತರದ್ದು. ಬಟ್ ಇವನು ಭಾರಿ ಕಾನ್ಫಿಡೆನ್ಸ್ ಕೊಟ್ಟ, ನೀನ್ ತಲೆ ಕೆಡಿಸ್ಕೊಬೇಡ, ನೀನ್ ಹೆಂಗ್ ಮಾಡ್ತೀಯ ಹಂಗ್ ಮಾಡ್ತಾನ ಅವನು. ಸರ್ ಅಷ್ಟು ಕಾನ್ಫಿಡೆನ್ಸ್ ಆಗ ಅವನು ಫ್ರೆಂಡ್ ಅಲ್ಲ ಅವನು. ನೀವು ಹೆಂಗೆ ಫ್ರೆಂಡ್ಸ್? ಕಾಲೇಜ್ GFT ಆಗ ನೀವು ಫ್ರೆಂಡ್ಸ್?
ಅಲ್ಲಿಂದ ನಾವು ಇದ್ರು ಹೋಗ್ತೀನಲ್ಲ ವೆಡ್ಡಿಂಗ್ಸು ಇದ್ರದ್ದು ಕಾರ್ಪೊರೇಟ್ ಎಲ್ಲ ಅಲ್ಲಿ ನಾನು ನೋಡಿದ್ದೆ ಅವ್ನು ವರ್ಕ್ ನೋಡಿದ್ದೆ ಸಗದ ಮಾಡ್ತಾನೆ. ಅದರಿಂದನೇ ನಾವು ಸರ್ಚ್ ಬೇರೆ ಮಾಡ್ತಾ ಇದ್ರಲ್ಲ, ಅದೇ ಟೈಮ್ ಅವ್ನ ಕಡೆಯಿಂದ ಮೆಸೇಜ್ ಬಂತು, ನಾನು ಮಾಡ್ತೀನಿ ಮಚ್ಚ ನಿಮ್ಮ ಪ್ರಾಜೆಕ್ಟ್ ಅಂತ. ಓ ಹೆಂಗಿರೋ ಸಿಕ್ಕದ್ನಲ್ಲಪ್ಪ ಇವನೇ ಪಾಪ ಚೆನ್ನಾಗಿ ಮಾಡ್ತಾನೆ ಹೆಂಗಿದ್ರು ಅಂತೇಳಿ ನಾನು ಅವ್ರಿಗೆ ಆಯ್ತು ನೀನೇ ಮಾಡು ಅಂತ. ಈ ಪ್ರಾಜೆಕ್ಟ್ ಅಲ್ಲಿ ಯೂನಿವರ್ಸ್ ನಮ್ಗೆ ಹೆಂಗೆ ಸಪೋರ್ಟ್ ಮಾಡಿ ಅದೇ ಮಾತಾಡಕ್ ಬಂದೆ. ಪ್ರತಿಯೊಂದು ಇನ್ಪುಟ್ಸು ಏನೋ ಅಂತಾರಲ್ಲ, ವಂಡರ್ ನಡಿಬೇಕಾದ್ರೆ ಹೇಳಿ ನಡೆಯೋದಂತೆ, ಹಂಗಾಗ್ಬಿಡ್ತಾ ಸೆಕೆಂಡ್ಗೆ ಅಂತಾರೆ. ಇಲ್ಲ ನಿಜ ಹೇಳ್ತಿರೋದು ನಾನು. ಇಲ್ಲ ಎಲ್ಲಾನು ಅಷ್ಟೇ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಯಾರು ಇವಾಗ ನೋಡು, ಈ ಪ್ರಾಜೆಕ್ಟ್ ಅಲ್ಲಿ ರೀತಿಯವರು ಕಾಮಿಡಿ ಅಂದ್ರೆ ನಾವು ಕಾಮನ್ ಆಗಿ ಮಾಡ್ತಿದ್ರಲ್ಲಿ ಇವಾಗ ನಾನು ನೀನು ತುಂಬಾ ಪ್ರಾಜೆಕ್ಟ್ ಮಾಡಿದೀವಿ ಸರ್ನಾ. ಬಟ್ ನನಗೂ ಇವ್ರ ವಿಚಾರದಲ್ಲಿ ಇವ್ರು ಬರೋವಾಗ ನನಗೆ ಸ್ವಲ್ಪ ಇತ್ತು, ಅಂದ್ರೆ ಹೊಸದಾಗಿ ಯಾರೋ ಒಬ್ರು ಟೀಮಿಗೆ ಬರ್ತಿದ್ದಾರೆ, ಹೆಂಗ್ ವರ್ಕ್ ಆಗುತ್ತೆ ಏನೋ. ಯಾಕಂದ್ರೆ ನಾವೇ ಮಾಡಿ 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 ಅಭ್ಯಾಸ ಇದ್ದು ಹೊಸಬ್ರು ಯಾರನ್ನ ಬಂದಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಸ್ವಲ್ಪ ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಆಮೇಲೆಲ್ಲ ಸಕಲಾಗಿ ಮಾಡಿದ್ರು. From the first scene itself, our energy and the vibe was matching. ಎಲ್ಲಾರ್ದು ಸೆಟ್ಟಲ್ಲಿ ಎಲ್ಲಾರ್ದು ಅವ್ರ ಪಾಡಿಗೆ ಅವರು ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಸೀನ್ಸು ಬಾನೂರೇ ಟಕ್ 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 ಟಕ್. ನಾವು ಫಸ್ಟ್ ಡೇ ಎಷ್ಟು ಲೊಕೇಶನ್ಸ್ ಕವರ್ ಮಾಡಿದ್ವಿ ಗೊತ್ತಾ, ಲಿಟ್ರಲ್ ಎಷ್ಟೊಂದು ಲೊಕೇಶನ್. ಅಲ್ಲ ನನಗೆ ಲೈಕ್ 4 to 2 ಅಂದ್ರೆ ಶಾಕ್ ಆಗ್ತಿದೆ. ಅಲ್ಲ ಅಷ್ಟು ಶೂಟು ಇಲ್ಲ ಅವತ್ತಂತೂ ಇಲ್ಲ. ಎವ್ರಿ ಟೆಕ್ನಿಷಿಯನ್ಸ್ ಬಿಟ್ಟು ಫಾರ್ ಎಕ್ಸಾಂಪಲ್ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ರಾಜೇಶನ್ ಹುಡುಗ ಬಂದಿದ್ದ ಸರಿನಾ. ಅವ್ನು ಪ್ರತಿ ನಂದು ಕಾಸ್ಟ್ಯೂಮ್ ಇಂದ ಆಗಿರ್ಲಿ ಪ್ರಾಪರ್ಟೀಸ್ ಪ್ರತಿ ಶೂಟ್ ಪ್ರತಿ ಸೀನ್ಗೂ ಈ ಕಾಸ್ಟ್ಯೂಮ್ ಅಂತ ಟಕ್ ಟಕ್ ಅಂತ ರಿಪ್ಲೇಸ್ ಮಾಡ್ತಿದ್ದ. ಸೊ ಅವ್ನಿಗೆ ಅದು ಒಪ್ಪಿಸಿದ್ರಿಂದ ನಮ್ಗೆ ವೆರಿ ಈಸಿ ಆಗೋಗಿತ್ತು. ಪ್ರಾಪರ್ಟೀಸ್ ಯಾರು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಅವ್ನೊಬ್ಬ ಹುಡುಗ ಬಿಟ್ಟರೆ ಬೈಕ್ ಯೂಸ್ ಮಾಡಿದ್ವಿ, ಬೈಕ್ ಯೂಸ್ ಮಾಡಿದ್ವಿ, ಶಾರ್ಟ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಯಾರೋ ಫುಡ್ ಬಂದ್ಬಿಟ್ಟು ಕೃಷ್ಣನ ಅಂತ, ಅವ್ರು ಫುಲ್ ನೀಟಾಗಿ ಚೆನ್ನಾಗಿ ನೋಡ್ಕೊಂತಿದ್ರು. ನಾವು ತಲೆ ಕೆಡಿಸ್ಕೊಂಡಂಗಿರ್ಲಿಲ್ಲ. ಈ ಟೈಮು ಈ ಪ್ಲೇಸ್ ಅಂದ್ರೆ ಅವರು ಮತ್ತೆ ಅವ್ರ ತಮ್ಮ ಬರ್ತಿದ್ರು, ನೀರಿಗೆಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಮತ್ತೆ ಕ್ಯಾಮ್ರಾ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಬಾಬುಬಾಯಿ ಅನ್ನೋರು ಅವ್ರ ಜೊತೆ ಬಂದಿದ್ರು, ಅವ್ರ ಜೊತೆ ಬಂದಿದ್ರು ಶ್ರವಣವ್ರ ಜೊತೆ. ಇವ್ರಿಬ್ರು ಎಷ್ಟು ಬೇಗ ಕೆಲಸ ಮಾಡೋರು ಅಂದ್ರೆ ನೀವು ನಂಬಲ್ಲ. ಯೂಶಲಿ ಗಿಂಬಲ್ ಲೆನ್ಸ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಗಿಂಬಲ್ ಮತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆವಿ ಟೈಮ್ ತಗೊಳ್ಳೋರು. ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಲೆನ್ಸ್ ಚೇಂಜ್ ಅಂದ್ರೆ ಕೂಡ ಇಮಿಡಿಯೇಟ್ ಶೂಟ್ ಆಗೋದು. ಮತ್ತೆ ಲೆನ್ಸ್ ತಕ್ಕಂತ ಬ್ಯಾಲೆನ್ಸಿಂಗ್ ಚೇಂಜ್ ಮಾಡ್ಕೊಂಡು ನಮ್ಗಂದ್ರೆ ಮೊದಲೇ ಫಸ್ಟ್ ಹೆವಿ ಎಕ್ಟಿಕ್ಕು. ನನಗೆ ಇವೆಲ್ಲ ಎಲ್ಲಿ ಲೇಟ್ ಮಾಡ್ತಾರ, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದಲ್ಲ. ಬಟ್ ನೀವು ನಂಬಲ್ಲ, ನೀವು ಫಸ್ಟ್ ಡೇ ಅಂತಂದ್ಮೇಲೆ ಅಂತ ನನಗೆ ಹೆವಿ ಕಾನ್ಫಿಡೆನ್ಸ್ ಹುಡುಗನ ಮೇಲೆ. ಇಲ್ಲ ಹೆವಿ ಫಾಸ್ಟ್ ಹುಡುಗರು. ಮತ್ತೆ ಡ್ರೋನ್ ಶೂಟು ಅಷ್ಟೇನೆ ಸರಿನಾ. ಸುಹಾಸ್ ಅಂತ ಹುಡುಗ ಬಂದಿದ್ದ. ಎಲ್ಲ ಫ್ರೆಂಡ್ಸ್ ಏನಪ್ಪ ಸರ್ನಾ, ಎಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ಹೆಂಗಿತ್ತಂದ್ರೆ ನಮ್ಗೆ ಶೂಟ್ ತರ ಫೀಲ್ ಇರ್ಲಿಲ್ಲ. ಫುಲ್ ಜಾಲಿ ಮಾಡಿದೀವಿ. ನನ್ನ ತಮ್ಮ ಸಾಗರ್ ಅಂತ ಬಂದಿದ್ದ ಹುಡುಗ. ಅದೇ ಬೆಳಿಗ್ಗೆ ಫಸ್ಟ್ ಸೀನ್ ನಮ್ಗೆ ತಾವ್ರು ಬೇಕಾಗಿತ್ತಲ್ಲ, ಪಾಪ ಅವನ ಹುಡುಗ ಎಲ್ಲ ಅವ್ರ ಮನೇಲೆ ಎಲ್ಲ ಶೂಟ್ ಮಾಡಿದ್ ನಾವೆಲ್ಲ. ಅವ್ರ ರಿಲೇಟಿವ್ಸ್ ಮನೇಲೆಲ್ಲ ಊರಲ್ಲಿ ಶೂಟ್ ಮಾಡಿದ್ದು ಸರಿನಾ. ಅವನಿದ್ದ, ಮತ್ತೆ ತಮ್ಮ ಪುನೀತ್ ಅನ್ನೋ ಇನ್ನೊಬ್ಬ ಇದ್ದ, ಸುಧನ್ವಾ ಅಂತ. ಅವ್ರ ಮೈನ್ ಆಗಿ ಒಂದು ಮೇಕಿಂಗ್ಸ್ ಆಗಿರ್ಬೋದು, ಮತ್ತೆ ನೈಟ್ ಶೂಟ್ಸ್ ಇದೆಯಲ್ಲ, ನೈಟ್ ಶೂಟ್ಸ್ ಅಲ್ಲಿ ಫುಲ್ ಲೈಟಿಂಗ್ ಎಲ್ಲ ಅವ್ರು ನೋಡ್ಕೊಂಡಿದ್ದು. ಅಂದ್ರೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ಗೂ ಹುಡುಗರು ಸರಿ ಫಿಕ್ಸ್ ಇದ್ರಪ್ಪ. ನನಗೇನೋ ಅಂತಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೇನು ಇರ್ಬೇಕು ಅಂತ ಹೇಳಿದ್ರೆ ಸಾಕಾಗಿತ್ತು. ಎಲ್ಲ ಅವರೇ ಬ್ಯಾಲೆನ್ಸ್ ಮಾಡೋರು. ಹಂಗಾಗಿ ಏನು ಕೇಳ್ತಿರ್ಲಿಲ್ಲ. ರೀತಿಯವರು ಹೊಸಾಗಿ ಬಂದ್ರು ಟೀಮ್ಗೆ. ನಮ್ದು ಬಿಡು, ನಮ್ದು ಇಲ್ಲಿದೆ. ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಏನ್ ಕತೆ? Experience was pretty good in the sense whenever you go to a new team, I'll adjust a time ಬೇಕಾಗುತ್ತೆ. But that was not the case here because icebreaker ಆಗಿ we had this incident of train. You already know about it. Yes. So ಅದೆಲ್ಲ ಆದ್ಮೇಲಿಂದ ಒಂದು ಕಂಫರ್ಟ್ ಝೋನಿಗೆ ಆಲ್ರೆಡಿ ರೀಚ್ ಆಗಿದ್ವಿ. Super. And we had a pretty good conversation before the shoot. ನಾವು ಶೂಟಿಗೆ ಹೋದ್ವಿ. ಬೆಳಿಗ್ಗೆ ಹೋದ ತಕ್ಷಣ ಫಸ್ಟ್ ಸೀನೇ ನಾವು ಸ್ವಲ್ಪ ಟ್ರಿಕ್ಕಿ ಆಗಿರೋಂಥ ಸೀನ್ ಪಿಕ್ ಮಾಡಿದ್ವಿ ಶೂಟಿಗೆ. And the location was also beautiful and everything. ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ the shoot went really well. ನನಗೆ ವೈಬ್ ಮ್ಯಾಚ್ ಆಗ್ತಿತ್ತು and the energy was really matching really well. It was like as if like everything falls into its right place ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲಾನು ಅದರ ಪ್ಲೇಸ್ ಕರೆಕ್ಟಾಗಿ ಎಲ್ಲ ಬಿಟ್ಕೊಂಡು ಹಂಗಿತ್ತು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಮೈ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ವಿತ್ ದ ಟೀಮ್. ಸೂಪರ್. ತುಂಬಾ ಸ್ಮೂತ್ ಇತ್ತು ಗುರು ಶೂಟು. ನಾವು ಶೂಟ್ ಮಾಡಿದೀವಲ್ಲ, ತುಂಬಾ ಟೆನ್ಷನ್ಸ್ ಇರೋವು. ಅಂದ್ರೆ ಚೆನ್ನಾಗಿ ಬರುತ್ತೆ, ಸಿನಿಮಾ ಚೆನ್ನಾಗಿ ಬಂದಿದ್ದು. ಬಟ್ ಏನೋ ಅಂದ್ರೆ ಒಂದು ಆ ಗಲಭೆ ಏನಾದ್ರು ಇರುತ್ತೆ ಗೊತ್ತಾ ಒಳಗಡೆ, ಅದು ಮಾಡ್ತಿದ್ವಿ ಇದು ಮಾಡ್ತಿದ್ವಿ. ಅದು ಈ ಸತಿ ಹೇಗಿತ್ತು ಅಂದ್ರೆ ನಾನು ಆರಾಮ್ಸೆ ಇರ್ತಿದ್ದೆ ಸೀರಿಯಸ್ಲಿ.
ಆರಾಮ್ಸೆ ಇರ್ತಿದ್ದೆ. ಯಾಕೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಬ್ಬರು ಎಲ್ಲರೂ ಅವ್ರು ಕೆಲಸ ಮಾಡೋರ. ಅದು ನಿಜ. ಎಷ್ಟು ನನಗೆ ಯಾವುದೋ ಒಂದು ಬಿಗ್ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಿದ್ರೆ ಆ ಫೀಲ್ ಇರುತ್ತೆ ಗೊತ್ತಾ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ನೀಟಾಗಿ ಸ್ಮೂತಾಗಿ ಹೋಗ್ತಿರುತ್ತಲ್ಲ, ನನಗೆ ಅದೇ ಹೋಗಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್. ಬಾನೂರೇ ನಮ್ ಡೈರೆಕ್ಟರ್ ಹೇಳ್ತಾ ಇದ್ರು ನೀವೇನೋ ಫಸ್ಟ್ ಒಂದು ಮ್ಯೂಸಿಕ್ ಮಾಡಿದ್ರಿ, ಆಮೇಲೆ ಅದೇನೋ ಇಷ್ಟ ಆಗಿಲ್ಲ ಇನ್ನೊಂದೇನೋ ಅಂತ. ಏನದು ಕತೆ? ಎಂತದ್ದು ಇಲ್ಲ. ಫಸ್ಟ್ ನನಗೆ ಶಾಕ್ ಆಗಿದ್ದು ಒಂದು ಲವ್ ಸಾಂಗ್ ಮಾಡೋಣ ಅಂದ ತಕ್ಷಣ ವಿನಯಣ್ಣ ಕಡೆ, ವಿನಯಣ್ಣ ಕಡೆಯಿಂದ ಬರುವಂತ ಸ್ಕ್ರಿಪ್ಟ್ ಹೇಗಿರ್ತಂದ್ರೆ ಗ್ಯಾಂಗ್ ಸ್ಟೋರಿ, ಒಳ್ಳೆ ಗ್ಯಾಂಗ್ ಸ್ಟೋರಿ, ಇಲ್ಲ ರೌಡಿ ಡಾಕ್ಟರ್, ಒಂದು ರೌಡಿ ಕೈಂಡ್ ಆಫ್ ಬ್ಯಾಕ್ ಡ್ರಾಪ್ ಅಲ್ಲಿ ಬರುವಂತ ಕಥೆಗಳು ಬರುತ್ತೆ. ಸಡನ್ ಆಗಿ ನಾವು ಅನ್ಕೊಂಡಿದ್ದಲ್ಲ, ಹಿಂಗೆ ಸುಮ್ಮನೆ ಕಾಲ್ ಮಾಡಿದೆ, ಏನ್ ಮಾಡ್ತೀರಿ ಏನ್ ಪ್ರಾಜೆಕ್ಟ್ಸ್ ಎಲ್ಲ ಖಾಲಿ ಇದ್ವಿ. ಸರಿ ನಾನು ಆಫೀಸ್ ಹೋಗಿದ್ದು ಟೆನ್ಷನ್ ಇದ್ದು ಒಂದು ವೀಕೆಂಡ್ ಫೋನ್ ಮಾಡಿದೆ. ಸರಿ ಫೋನ್ ಮಾಡಿ ಕಾನ್ವರ್ಸೇಷನ್ ಆಯಿತು, ಇಲ್ಲ ಗುರು ಯಾವ್ದು ಒಂದು ಮಾಡೋಣ, ಚೆನ್ನಾಗಿರೋ ಒಂದು ಪ್ರಾಜೆಕ್ಟ್ಸ್ ಅನ್ಕೊಳ್ಳೋಣ, ಥೀಮ್ ಅನ್ಕೊಂಡಾಗ ಒಂದು ಲವ್ ಥೀಮ್ ಮಾಡೋಣ ನಾನು ಸುಮ್ಮನೆ ಹೇಳಿದೆ. ಒಂದು ಲವ್ ಪ್ರಾಜೆಕ್ಟ್ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ. ಇವರು ಹೌದು ಕರೆಕ್ಟ್ ಗುರು, ನಾವು ಇನ್ನು ಆ ಥರ ಕೈಂಡ್ ಆಫ್ ಮಾಡಿಲ್ಲ, ಬರೀ ಅಂದರೆ ಹೀರೋಯಿನ್ ಓರಿಯೆಂಟೆಡ್, ಹೀರೋಯಿನ್ ಇನ್ಕ್ಲೂಡ್ ಮಾಡಿ ನಾವು ಯಾವುದು ಮಾಡಿಲ್ಲ ಎಸ್ಪೆಷಲಿ. ಸರಿ ಮಾಡುವ ಅಂದಾಗ ಸರಿ ಅಂತೇಳಿ ಒಂದು ಲೈನ್ ರೆಡಿ ಮಾಡಿದ್ರು. ಅವತ್ತು ನೈಟ್ಗೆ ಒಂದು ಲೈನ್ ರೆಡಿ ಆಯಿತು, ಈ ಥರ ಸೀನ್ಸ್ ಇರುತ್ತೆ, ನೈಸ್ ಗುಡ್ ಅನ್ಕೊಂಡು ಟ್ಯೂನ್ ಬಂದ್ಬಿಡ್ತು, ಆ ಫ್ಲೋ ಅಲ್ಲೇ ಬಂದ್ಬಿಡ್ತು. ಟ್ಯೂನ್ ಓಕೆ ಆಗೋಯ್ತು, ಲಿರಿಕ್ಸು ಬರ್ಸ್ಬಿಟ್ವಿ. ಅಣ್ಣ ಮ್ಯೂಸಿಕ್ ಮುಗೀತು, ಲಿರಿಕ್ಸು ಅರುಣ್ ಸರ್ ಫೋನ್ ಹಾಕೋ. ಅರುಣ್ ಸರ್ಗ ಹಿಂಗೆ ಯಾಕೆ ಫೋನ್ ಹಾಕ್ತೀಯಪ್ಪ? ವಿ ಹ್ಯಾವ್ ಒನ್ ಆ್ಯಂಡ್ ಓನ್ಲಿ ಆಪ್ಷನ್. ಅರುಣ್ ಸರ್ ಬೇಗ ರಿಸೀವ್ ಮಾಡಿ ಸರ್. ಸರ್ ಗುಡ್ ಈವ್ನಿಂಗ್ ಸರ್. ಸರ್ ವಿನಯಣ್ಣ ಮಾತಾಡ್ತಾನಂತೆ ನೋಡಿ. ಹಲೋ ಸರ್. ಸರ್ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಿದ್ವಿ. ಹಾಂ ಸರ್, ಅದಕ್ಕೆ ಇದು ಬರೀಬೇಕಾಗಿತ್ತು ಸರ್, ಲಿರಿಕ್ಸ್ ಮತ್ತೆ. ಅರುಣ್ ಸರ್ ಹತ್ರ ವೆರಿ ಬೇಗ ಆಯಿತು. ಅದು ಫಸ್ಟ್ ಟ್ಯೂನ್ ಮಾಡಿದ್ದು ಲಿರಿಕ್ಸ್ ಯಾರು? ಅರುಣ್ ಕುಮಾರ್ ಸರ್ ಅಂತ ಅಂದ್ಬಿಟ್ಟು ತುಂಬಾ ಸಖತ್ತಾಗಿ ಬರೆದಿದ್ದಾರೆ. ಆಕ್ಚುಲಿ ಅವ್ರು 2 ಸಾಂಗ್ ಬರ್ದಂಗೆ ಆಗಿದೆ. ಫಸ್ಟ್ ಒಂದು ಸಾಂಗ್ ಅವ್ರ ಟೀಚರ್, ಬೇಸಿಕಲಿ ಟೀಚರ್ ಅವರು, ಬಟ್ ಹೀಸ್ ಟು ಇಂಟ್ರೆಸ್ಟೆಡ್. ಲಿರಿಕ್ಸ್ ಎಲ್ಲ ಚೆನ್ನಾಗಿ ಬರೀತಾರೆ. ನಮ್ದು ಆಲ್ಮೋಸ್ಟ್ ತುಂಬಾ ಪ್ರಾಜೆಕ್ಟ್ಸ್ ಅವರೇ ಬರೆದಿರೋಂಥದ್ದು. ಕಂಪೋಸ್ ಆಗೋಯ್ತು, ಕಂಪೋಸ್ ಮುಗೀತು, ಓಕೆ ಆಗೋಯ್ತು. ನಾಳೆ ಶೂಟ್, ಈ ಟೆಂಪಲ್ ಸೀನ್ ನಾನು ಮಾತಾಡ್ದಂತ, ಅದಾದ್ಮೇಲೆ ಶೂಟ್ಗೆ ನಾಳೆ ಶೂಟು. ಇವತ್ತು ಸಾಯಂಕಾಲ ಒಂದು 10 ಸಲ ಕೇಳಿದೆ ಸಾಂಗ್, ಅದು ಟ್ಯೂನ್ ಇಲ್ಲ ಫಸ್ಟ್ ಸಾಂಗ್ ಅಲ್ಲ, ಫಸ್ಟ್ ಡೇ ಶೂಟ್ ಆದ್ಮೇಲೆ. ಫಸ್ಟ್ ಡೇ ನಮ್ದೆಲ್ಲ ಶೂಟ್ ಮುಗೀತಾ? ಮುಗೀತು, ಸಾರಿ ಶೂಟ್ ಮುಗೀತು. ಎಲ್ಲರೂ ಇಲ್ಲಿ ಬಂದಿದ್ದೀವಿ. ನಾನು ನೆಕ್ಸ್ಟ್ ಡೇ ಶೂಟ್ ಏನ್ ಮಾಡೋದು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ನೀವು ಫೋನ್ ಮಾಡಿದೆ, ಶೂಟ್ ಆಗೋಯ್ತು ಕರೆಕ್ಟ್. ಶೂಟ್ ಮುಗೀತು, ನಿಮ್ ಶೂಟ್ ದಿನಾನೇ ಎಲ್ಲ ಮುಗೀತು. ನೆಕ್ಸ್ಟ್ ಡೇ ರಶಸ್ ನೋಡಿದೆ ನಾನು, ರಶಸ್ ಎಲ್ಲ ಮುಗೀತು. ಆ ರಶಸ್ ಜಸ್ಟ್ ನೋಡುವ ಅಂತ ಸಾಂಗ್ ಕೇಳಿಸ್ಕೊಂಡೆ. ಆ ಸಾಂಗ್ ಟ್ಯೂನ್ ವರ್ಕೌಟ್ ಆಗುತ್ತಾ ಇಲ್ಲ ನೋಡೋಣ ಅಂತ ಕೇಳಿಸ್ಕೊಂಡು ವರ್ಕೌಟ್ ಆಗ್ತಿಲ್ಲ, ನಂಗೆ ಅನಿಸ್ತಾನೆ ಇಲ್ಲ, ಫೀಲ್ ಇಲ್ಲ. ಅದ್ರ ಟ್ಯೂನ್ ಚೆನ್ನಾಗಿದೆ ಅಂದ್ರೆ ಮ್ಯಾಚ್ ಆಗ್ತಿಲ್ಲ, ಚೆನ್ನಾಗಿದೆ, ಬಟ್ ಇದಕ್ಕೆ ಆಪ್ಟಿಲ್ಲ. ಅದು ನೀವು ಇವರು ತೆಗ್ದಿರೋಂಥ ಫುಟೇಜ್ಗೆ ಆಪ್ಟಿಲ್ಲ. ನೀವು ನೋಡಿದ್ರೆ ಚಿಂದಿ ಹುಳ ಸಗದ ಮಾಡ್ಬಿಟ್ಟಿದ್ದೀರಾ ಅಲ್ಲಿ. ಬಟ್ ಇದು ಮ್ಯೂಸಿಕ್ ವಿಡಿಯೋ ಅಂದಾಗ ಮ್ಯೂಸಿಕ್ ಹೈಲೈಟ್ ಆಗಬೇಕು, ಅಫ್ಕೋರ್ಸ್. ಸರಿ ಏನ್ ಮಾಡೋದು, ಅದು ನಂದು ಪರವಾಗಿ ಕಾಂಪಿಟೇಷನ್ ಲೈಕ್ ಥಿಂಗ್. ಅಂದ್ರೆ 100% ನಂದು ಹಿಂಗೆ ಯಾವಾಗೂ ಇರುತ್ತದೆ. ನಾನೇನೋ ಏನ್ ಮ್ಯೂಸಿಕ್ ಕೊಡ್ತೀಯಾ ಅದಕ್ಕಿಂತ ಚೆನ್ನಾಗಿ ಗ್ರೇಟ್ ವಿಜುವಲ್ಸ್ ಕೊಡ್ತೀನಿ ಅಂತ ಇವನು ಅದಕ್ಕೆ ಸೊ ಈ ಸತಿ ಫಸ್ಟ್ ಟ್ಯೂನ್ ಮಾಡಾಕಿದ್ದಾನಲ್ಲ ನಾನು. ಪ್ರತಿ ಟೈಮ್ ಏನಾಗುತ್ತೆ, ತುಂಬಾ ಸತಿ ನಾವು ಮಾನಿಟೈಸಸ್ ಅಲ್ಲಿ ಸಾಂಗ್ ಇದೆ, ನಾನು ಸಾಂಗ್ ಶೂಟ್ ಮಾಡ್ಕೊಂಡ್ಬಿಡ್ತೀನಿ, ಮತ್ತೆ ಸಾಂಗ್ ಮಾಡೋ ಥರದ್ದು ಇರುತ್ತೆ. ಒಂದೊಂದ್ಸತಿ ಮ್ಯೂಸಿಕ್ ಆದ್ಮೇಲೆ ನಾವು ಮಾನಿಟೈಸಸ್ ತೆಗೆದಿರ್ತೀವಿ. ಈ ಸತಿ ಆಲ್ರೆಡಿ ಒಂದು ಕೆಲಸ ಮುಗಿದಿತ್ತು, ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ. ಈಗ ಅವ್ರಿಗೆ ಈಸ್ ವೆರಿ ಹ್ಯಾಪಿ ಆಕ್ಚುಲಿ. ನಾನು ಫಸ್ಟ್ ಕಟ್ಟು ಅವ್ರಿಗೆ ಅಂದ್ರೆ ಅಷ್ಟೇ ವೆರಿ ಹ್ಯಾಪಿ. ಏನ್ ಗುರು ಹಿಂಗ್ ಬಂದಿದೆ ಅಂತಂದ್ಬಿಟ್ಟು ಆ ಫೀಲ್ ಅಲ್ಲಿ ಸುಮ್ಮನೆ ಇಟ್ಬಿಟ್ಟಿದ್ವಿ. ಫೋನ್ ಇದಾಗಿತ್ತು, ಸರಿ ಅದೇ ಟ್ಯೂನಿಗೆ ಕಂಟಿನ್ಯೂ ಆಗ್ತೀವಿ ಅಂದ್ಬಿಟ್ಟು ಮತ್ತೆ ಅರೌಂಡ್ ಮತ್ತೆ ಕಾಲ್ ಮಾಡಿ 12 ಕರೆಕ್ಟ್. ನಾನು ಸರಿ ರಶಸ್ ಎಲ್ಲ ನೋಡಿದೆ, ಡಿಸಿಷನ್ ನಂಗೆ ಬರಲಿಲ್ಲ. ನನಗೆ ಡಿಸಿಷನ್ ಇಲ್ಲ, ಸೌಂಡ್ ಆಗಿ ಡಿಸಿಷನ್ ತಗೊಂಡ್ರೆ ನಂಗೆ ಆಗಲಿಲ್ಲ. ಕೇಳಿದೆ ಸಾಂಗ್ ಕೇಳ್ತಾ ಇದೀನಿ, ಇದಕ್ಕೆ ವೈಬಿಗೆ ಮ್ಯಾಚ್ ಆಗ್ತಾನೆ ಇಲ್ಲ. ಮತ್ತೆ ಎಲ್ಲ ಓವರ್ ಆಲ್ ಲೈಕ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ರಶಸ್ ನೋಡಿದ ತಕ್ಷಣ ಸೂಪರ್ ಆಗಿದೆ ಪ್ರಾಜೆಕ್ಟು, ಪಕ್ಕ ಚೆನ್ನಾಗಿದೆ ಪ್ರಾಜೆಕ್ಟು. ಈ ಸಾಂಗ್ ವರ್ಕೌಟ್ ಆಗಲ್ಲ ಅಂತ 12 ಗಂಟೆಗೆ ಫೋನ್ ಮಾಡಿದೆ. ಅಣ್ಣ ಅವ್ರು ಎತ್ಕೊಂಡ್ರು. ಸದ್ಯ ಆ ಟೈಮ್ ನಾವೆಲ್ಲ ಶೂಟ್ ಮುಗಿಸ್ಕೊಂಡು ಕಂಗ್ರಾಚುಲೇಷನ್ಸ್, ಫೋನ್ ಸ್ವಿಚ್ ಆಫ್ ಆಗಿರ್ಲಿಲ್ಲ. ಇಲ್ಲ ಅದೆಲ್ಲಾದ್ರೂ ಬಿಟ್ಬಿಡಿ, ಬಿಸಿನೂ ಬರಲಿಲ್ಲ. ಸರಿ ಆಯ್ತು, ಅವತ್ತು ಶೂಟ್ ಇರ್ಲಿಲ್ಲ, ಫುಲ್ ಖಾಲಿ ಶೂಟ್ ಇತ್ತಲ್ಲ, ನಾವೆಲ್ಲೂ ಅದನ್ನ ಬಳಸಿರ್ಲಿಲ್ಲ. ಸರಿ ಫೋನ್ ಮಾಡಿದೆ, ಅಣ್ಣ ಈ ಥರ ಹೇಳ್ಬಿ ಬಿಸಿ ಹೇಳ್ಬಿ ಅಲ್ಲ, ಈ ಥರ ಒಂದು ಟ್ಯೂನು. ಏನು ಟ್ಯೂನು ಇಷ್ಟ ಆಗ್ತಿಲ್ಲ ಏನೋ ಸಾಕು,
ಏನ್ ಹೇಳ್ತದೆ ಏನ್ ತಮಾಷೆ ಒಂದೇ ಶೂಟ್ ಆಬ್ವಿಯಸ್ಲಿ ಅಲ್ಲ ಇವಾಗೆಲ್ಲ ಶೂಟ್ ಮಾಡ್ಕೊಂಡ್ ಬಂದಿದ್ದು ನಾನು ಆ ಮೈಂಡ್ ಸೆಟ್ ಇರುತ್ತಲ್ಲ ಆ ಸಾಂಗ್ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಶೂಟ್ ಮಾಡಿರ್ತೀನಿ ಬಟ್ ಅಲ್ದೋ ಕಾನ್ಸೆಪ್ಟ್ ಶೂಟ್ ಆಗಿದ್ರು ಕೂಡ ಮತ್ತೆ ಮ್ಯಾಚ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಇದೆ ನನಗೆ ಬಟ್ ಆದ್ರೆ ಇವ್ನು ಹಂಗೆ ಹೇಳಿದ್ರೆ ಸ್ವಲ್ಪ ಹೊತ್ತು ಸ್ಟಾರ್ಟ್ ಇಲ್ಲ ಇವ್ನು ಅವಾಗ ತುಂಬಾ ಕಾಮಿಡಿ ಮಾಡ್ತಾನೆ ಹಿಂಗೆ ಗ್ಯಾಪ್ ಗ್ಯಾಪಲ್ಲಿ ಮಾಡ್ತಿರ್ತಾನಲ್ಲ ಇವ್ನು ಸುಮ್ಮನೆ ನಾನು ಹಾರಿಸ್ತಾವನ ಈ ಕಾಮಿಡಿ ಮಾಡ್ತಿಲ್ಲ ತಾನೆ ಅಂತಂದ್ರೆ ಇವನು ಇಲ್ಲ ನನಗೆ ಆಗ್ತಿಲ್ಲ ಅದೆಲ್ಲ 12 ಗಂಟೆಲಿ ಕಾಮಿಡಿ ಏನ್ ಮಾಡ್ತಾರೆ ನೀನ್ ಮಾಡ್ತಿ ಬಿಡ ಸೀರಿಯಸ್ ಅನ್ಕೋಬೇಕಾ ಯಾಕಂದ್ರೆ ಹಂಗಿತ್ತ ಮತ್ತೆ ಇವನು ಸರಿ ಮಾಡ್ತೀನಿ ಅಂತಂದ್ರೆ ನನಗೇನು ಅಂತಂದ್ರೆ ಇವಾಗ ಒಂದು ಟೂನ್ ಮಾಡಿದ್ದಾನೆ ಮ್ಯೂಸಿಕ್ ಡೈರೆಕ್ಟರ್ಗೆ ಇದಕ್ಕಿಂತ ಚೆನ್ನಾಗಿ ನಾನು ಕೊಡ್ತೀನಿ ಅಂತಂದಾಗ ನಾನು ಯಾಕೆ ಬ್ರೇಕ್ ಹಾಕ್ಲಿ ಸರಿ ಅಪ್ಪ ಇದಕ್ಕಿಂತ ಚೆನ್ನಾಗಿ ಕೊಡ್ತೀನಿ ಅಂದ್ರೆ ಹೋ ಮಾಡು ಅಂತಂತಂದ್ರೆ ನಾವು ಡಿಸ್ಕಸ್ ಮಾಡಿ ನಾನು ಅವಾಗ ಇವನಿಗೆ ಹೇಳಿದ್ರೆ ಆತರ್ತ್ರಿ ಟೂನ್ ಚೇಂಜ್ ಮಾಡಿದ್ರೆ ಇವನು ಎಲ್ಲ ಶೂಟ್ ಬಂದಿದ್ದೀವಿ ಈಗ ಒಂದು ಚೇಂಜ್ ಅಂತ ಆಮೇಲೆ ನಾನು ಹೇಳಿದೆ ಇಲ್ಲ ಅವನು ಅಂದ್ರೆ ಅಪ್ಗ್ರೇಡ್ ಮಾಡಕ್ಕೆ ಯೋಚನೆ ಮಾಡ್ತಾವನೆ ಲೆಟ್ ಹಿಮ್ ಡೂ ಆಲ್ರೆಡಿ ಹೆಂಗೂ ಸಾಂಗ್ ಇದೆ ನಮ್ಮ ಹತ್ರ ಆಲ್ರೆಡಿ ನಮ್ಮ ಸಾಂಗ್ ಇದೆ ಲಿರಿಕ್ಸ್ ಬರೆಸೋ ಸಾಂಗ್ ರೆಡಿ ಆಗಿದೆ ಸೀರಿಯಸ್ಲಿ ಲಿರಿಕ್ಸ್ ಬರೆದು ಸಿಂಗಿಂಗ್ ಮಾಡಿ ಸಾಂಗ್ ರೆಡಿ ಇದೆ ನಾನು ನಿಮ್ಗೆ ಕಳ್ಸಿದ್ದೆಲ್ಲ ಫಸ್ಟ್ ವರ್ಷನ್ ಕಳ್ಸಿದ್ದೆ ನಾನು ನಿಮಗೆ ನಾನು ನಿಮ್ಗೆ ಟ್ಯೂನ್ ಚೆನ್ನಾಗಿತ್ತು ಬಟ್ ಇದಕ್ಕೆ ಆಪ್ಟ್ ಇಲ್ಲ ನನಗೆ ತುಂಬಾ ಕ್ವಶನ್ಸ್ ಹೊಡ್ತದೆ ಇವಾಗ ಇವ್ರಿಗೆ ಹೇಳಿ ಶುರು ಮಾಡ್ಬಿಡ್ತೀನಿ ಇವಾಗ ಇವ್ರ ಜೊತೆ ನಾನು ಹೇಳಬೇಕು ನನಗೆ ಇವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ನೀವು ನನ್ಗೊಂದು ಸಾಂಗ್ ಹೇಳ್ಬಿಟ್ಟು ನೀವು ಇನ್ನೊಂದು ಸಾಂಗ್ ನನಗೆ ಇವೆಲ್ಲ ಬರ್ತಾವಲ್ಲ ಕರೆಕ್ಟ್ ತಾನೆ ಬಾಹುಬಲಿ ಸಿನಿಮಾ ತೋರಿಸ್ಬಿಟ್ಟು ನಾನು ಯಾವ್ದು ಬಾಹುಬಲಿ ಮಾಡ್ಬಿಟ್ಟು ಸಿನಿಮಾ ನನಗೆ ಆ ಥರದ ಬೈಗಳು ಅದಾಗ್ಲಿ ಮತ್ತೆ ನೆಕ್ಸ್ಟ್ ಡೇ ಇದು ಡಿಸ್ಕಸ್ ಮಾಡಿದ್ವಿ ಶೂಟ್ ಮುಗೀತು ಮತ್ತೆ ಇನ್ನೊಂದು ಕಟ್ ಕೊಟ್ರು ಅಣ್ಣ ಅಂದ್ರೆ ಕಂಪ್ಲೀಟ್ ನಾನು ಜಸ್ಟ್ ರಶಸ್ ನೋಡಿದೆ ಅಷ್ಟೇ ಲೈವಲ್ಲಿ ನಾನು ನೋಡಿದ್ವಿ ರಶಸ್ ಏನ್ ನಡೀತಾ ಇದೆ ಅಂತ ಇನ್ನೊಂದು ಕಟ್ ಕೊಟ್ರು ನಾನು ಊರಿಗೆ ಬರ್ತಿದ್ದೆ ಟ್ರೈನಲ್ಲಿ ಅವಾಗ ಒಂದು ಅರ್ಧ ಗಂಟೆ 3/4 ಗಂಟೆ ಡೀಪ್ ಡಿಸ್ಕಷನ್ ಮಾಡಿದ್ವಿ ಓವರ್ ಆಲ್ ಫುಟೇಜ್ ನಂಗೆ ಫಸ್ಟ್ ಕೊಟ್ಟಿದ್ದೀವಿ ಅಪ್ಪಿಯ ಫುಟೇಜ್ ಅಂತೂ ಹೈಪ್ ಬಂದ್ಬಿಟ್ಟಿದೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀನು ಆ ಥರ ತೆಗೆದ್ಬಿಟ್ಟಿದ್ದೀವಿ ಈ ಥರ ಅಂದರು ಸರಿ ಓಕೆ ಇವ್ರು ನನಗೆ ಇವಾಗ ಟ್ಯೂನ್ ನಂಗೆ ಇಷ್ಟ ಆಗ್ತಿಲ್ಲ ಅದ್ರಲ್ಲಿ ಬೇರೆ ವಿಡಿಯೋ ಚೆನ್ನಾಗಿ ಬಂದ್ಬಿಟ್ಟಿದೆ ಬಟ್ ವಿಡಿಯೋಗೆ ಕರೆಕ್ಟ್ ಆಗಿರೋಂಥ ಆಡಿಯೋ ಸಿಂಕ್ ಆಯ್ತು ಅಂದ್ರೆ ಅದ್ರ ಇದೇ ಬೇರೆ ಆ ವೈಬೇ ಬೇರೆ ಸರಿ ಅಂತೇಳಿ ನಾವು ಟ್ಯೂನ್ ನೋಡುವ ಅಂತೇಳಿ ನೆಕ್ಸ್ಟ್ ಡೇನೇ ಟ್ಯೂನ್ ಬಂದ್ಬಿಟ್ಟು ಜಸ್ಟ್ ಇದೊಂದು ವರ್ಷನ್ ಸರಿ ಅಂತೇಳಿ ಅದನ್ನ ಎಲ್ಲೆಲ್ಲೆಲ್ಲಿ ಅಪ್ಗ್ರೇಡ್ ಎಲ್ಲೆಲ್ಲಿ ಮಾಡ್ಬೋದು ಎಲ್ಲೆಲ್ಲಿ ಪ್ಲಾಟ್ಸ್ ಇರ್ಬೋದು ಏನು ಹೂಕ್ ಹೆಂಗಿರ್ಬೇಕು ಫಸ್ಟ್ ನಾವು ಅನ್ಕೊಂಡಿದ್ದೇನು ಅದೆಲ್ಲ ಆಡಾಗ್ತಾ ಮತ್ತೆ ಅರುಣ್ ಸರ್ ಹತ್ರ ಹೋದ್ರು ಲಿರಿಕ್ಸ್ಗೆ ಅವರು ಶಾಕ್ ಆದರು ಸಾಂಗ್ ಮುಗೀತಲ್ವಾ ಇದು ಇನ್ನೊಂದು ಪ್ರಾಜೆಕ್ಟ್ ಅಂದ್ರು ಇಲ್ಲ ಅದ್ರದ್ದು ಚೇಂಜ್ ಅದನ್ನೋದು ಇವಾಗ ಸದ್ಯಕ್ಕೆ ಹೇಳಿದ್ರೆ ಸಾಕು ಹೊಸ ಸಾಂಗಿಗೆ ಬರೆಯುತ್ತೆ ಯಾಕಂದ್ರೆ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ ಟ್ಯೂನ್ ಚೇಂಜ್ ಆದ್ಮೇಲೆ ಅದು ಚೆನ್ನಾಗಿತ್ತು ಬಟ್ ಹಿ ಇಸ್ ವೆರಿ ಕಂಫರ್ಟಬಲ್ ಟು ಅಸ್ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ನೀವು ಎನಿ ಟೈಮ್ ಕಾಲ್ ಮಾಡಿದ್ರೆ ಯಾವಾಗ ಅಂದ್ರೆ ಅವಾಗ ಪಾಪ ನಮಗೆ ಇವಾಗ ಜೋಶಲ್ಲಿ ಇರ್ತೀವಲ್ಲ ನಮ್ಗೆ ಅವಾಗ ಬರ್ಬೇಕು ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋ ಥರದ್ದು ಬಟ್ ಅವರು ನಮ್ಮ ಟೈಮ್ ಸೀರಿಯಸ್ಲಿ ಈಸ್ ವೆರಿ ಕಂಫರ್ಟಬಲ್ ಯೂಶಲಿ ಯಾವ ಹತ್ರ ಕೆಲಸ ಮಾಡಲ್ಲ ನಾವ್ ಯಾವಾಗ 9 ಗಂಟೆಯಲ್ಲಿ ಮೂಡ್ ಬಂದಾಗ ಫೋನ್ ಮಾಡಿ ಸರ್ ಲಿರಿಕ್ಸ್ ಬರ್ತಾ ಇದೀವಿ ಸರ್ ಅಥವಾ ನಾವಿಬ್ರು ಬರ್ತಾ ಇದೀವಿ ಸರ್ ಹೋಗ್ಬಿಡೋದೇ ಸಿಗದ ಏನೂ ಇಲ್ಲ ಒಂದ್ಸತಿ ಸೀದಾ ಹೋಗ್ಬಿಡ್ತೀವಿ ಮನೆ ಹತ್ರ ಹಾ ಬನ್ನಿ ಅಂತಾರೆ ಸರ್ ಲಿರಿಕ್ಸ್ ಬಿಡಬೇಕು ಅಂತ ಹಂಗೆ ಕೂಡಿಸ್ಕೊಂಡು ಪಾಪ ಅವರು ಒಂಥರ ಕಂಫರ್ಟಬಲ್ ಆಗಿ ನಮ್ಗೆ ಲಿರಿಕ್ಸ್ ನೀವೆಲ್ಲ ಸೈಡ್ ಇಟ್ರೆ ಥ್ಯಾಂಕ್ ಯು ನಿಮ್ಗೂ ಮತ್ತೆ ಇನ್ನೊಂದು ಶೂಟು ಎಲ್ಲ ಸಾಂಗ್ ಕೇಳಿ ವಾಟ್ ಹ್ಯಾಪನ್ ವಾಸ್ ಲೈಕ್ ನನಗೆ ಫಸ್ಟ್ ಡೇ ರಶಸ್ ನೋಡಿದ್ಮೇಲೆ ಲೈಕ್ ಸ್ವಲ್ಪ ತೋರಿಸಿದ್ರು ಡೈರೆಕ್ಟರ್ ಒಂದು ಸ್ವಲ್ಪ ಕೋ ಡೈರೆಕ್ಷನ್ ಅಂಡ್ ಇದರಲ್ಲಿ ಕೋ ಡೈರೆಕ್ಷನ್ ಎಸ್ ಓಕೆ ಸರಿ ಸೊ ಏನಾಯ್ತು ಅಂದ್ರೆ ನನಗೂ ಕೂಡ ಅದೆಲ್ಲ ನೋಡಿದ್ಮೇಲೆ ಓಕೆ ಮೇ ಬಿ ವಿ ಕ್ಯಾನ್ ಶೂಟ್ ಫಾರ್ 1 more day ಸ್ವಲ್ಪ ಏನೋ ಒಂದು ಜಸ್ಟಿಸ್ ಕೊಡ್ಬೋದು ನೀಟಾಗಿ ಇನ್ನೂ ಸ್ವಲ್ಪ ಶೂಟ್ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಸೆಕೆಂಡ್ ವರ್ಷನ್ ಕೇಳಿಸಿ ಅದು ಸಾಂಗ್ ಚೇಂಜ್ ಆಯ್ತು ಅಂತ ಹೇಳಿದಾಗ ಐ ವಾಸ್ ಲೈಕ್ ಶೂಟ್ ಆದ್ಮೇಲೆ ಹೇಗೆ ಚೇಂಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ದೆನ್ ಆ ಸಾಂಗ್ ಕೇಳಿದ್ಮೇಲೆ ನನಗೆ ಓಕೆ ಫೈನ್ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿದೆ ಓಕೆ ಫೈನ್ ಆಯಿತು ಅಂದ್ಬಿಟ್ಟು ಇನ್ನೊಂದು ದಿನ ಬರ್ತೀನಿ ಮಾಡೋಣ ಅಂತ ಅಂದ್ಬಿಟ್ಟು ದೆನ್ ವಿ ಪ್ಲಾನ್ ಆಕ್ಚುಲಿ ಐ ಶುಡ್ ಥ್ಯಾಂಕ್ ಯು ಅಲ್ಲ ನಾನು ಆಕ್ಚುಲಿ ಫಸ್ಟ್ ನಾನು ಇಂಟರ್ವ್ಯೂಯರ್ ಆಗಿ ಬೇಡ ಅಂತ ಹೇಳಿದ್ರು ಸೊ ಐ ಶುಡ್ ಥ್ಯಾಂಕ್ ಯು ಅಲ್ಲ ಅದು ಬಿಟ್ಬಿಟ್ಟು ಟ್ಯಾಂಕ್ಸ್ ಇರಲಿ ಇವ್ರು ಇದ್ಕೊಂಡು ಶೂಟ್ ಅನ್ನ ಇವ್ರ ಟೆನ್ಷನ್ ಆಗಿಲ್ಲ ನನಗೆ ಟೆನ್ಷನ್ ಶೂಟಾ ಮತ್ತೆ ಎಲ್ಲಿಂದ ದುಡ್ಡು ಎಲ್ಲಿಂದ ದುಡ್ಡಿಲ್ಲ ಯಾರ ಹತ್ರನೂ ಹಂಗಂತಲ್ಲ ದುಡ್ಡೇ ಇಲ್ಲ ಯಾರ ಹತ್ರ ದುಡ್ಡೇ ಇಲ್ಲ ಅವನ ಹತ್ರ ಖಾಲಿ ಬಜೆಟ್ ಅಂದ್ರೆ ಮೀನ್ಸ್ ನಾವು ಏನೂ ಇಲ್ಲ ಇನ್ನೊಂದು ಮಿನಿಮಮ್ ಬಜೆಟ್ ಮತ್ತೆ ನಾವು ತುಂಬಾ ಹೆಕ್ಟಿಕಲ್ ಪ್ಲಾನ್ ಮಾಡಿದ್ವಿ 2 days ಶೂಟ್ ಮಾಡಿದ್ವಿ ಪ್ರಾಪರ್ ಆಗಿ ಮಾಡಿದ್ವಲ್ಲ ಸೊ ನಾವ್ ಅನ್ಕೊಂಡಿದ್ದಕ್ಕೂ ನಾವು ಪ್ರತಿಯೊಂದಕ್ಕೂ ಫೀಲ್ ಮಾಡ್ಬೇಕು ಅನ್ಕೊಂಡು ಫೀಲ್ ಮಾಡಿದ್ವಿ ಅಂದ್ರೆ ದ ಥಿಂಗ್ಸ್ ನಮ್ಮ ಮದುವೆ ಮಿನಿಮಮ್ ಇದ್ರಲ್ಲೇ ಮತ್ತೆ ತುಂಬಾ ಎಲ್ಲ ಕಂಫರ್ಟಬಲ್ ಆಗಿ
ನಮ್ಮ ಹುಡುಗರೇ ಮಾಡಿದ್ದಾರೆ. ಆದ್ರೂ ಕೂಡ ಅದೆಲ್ಲ ಇದಾಗಿತ್ತು. ಸೆಕೆಂಡ್ ಡೇ ಶೂಟ್ ಅಂತಂದ್ರೂ ಕೂಡ ಮತ್ತೆ ಆಬ್ವಿಯಸ್ಲಿ ಫಸ್ಟ್ ಡೇ ಖರ್ಚಾಗಿದೆ, ಮತ್ತೆ ಸೆಕೆಂಡ್ ಶೆಡ್ಯೂಲ್ಗೂ ಅಷ್ಟೇ ಖರ್ಚಾಗುತ್ತೆ. ನಮ್ಗೆ ಅದೊಂದು ಟೆನ್ಷನ್ ಇತ್ತು. ಹೆಂಗೆ ಅನ್ನೋ ಟೈಮಿಗೆ ಇವರು ನಮಗೆ ಅಂದರೆ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು. ಅಂದರೆ ಮೀನ್ಸ್ ಅಂದರೆ ನನಗೆ ಹೆಂಗಿತ್ತು ಅಂತಂದರೆ 1 or 2 days ಶೂಟ್ ಮಾಡಿದ್ರೆ ಮತ್ತೆ ಶೆಡ್ಯೂಲ್ ಚೇಂಜ್ ಆದರೆ ಮತ್ತೆ ಎಲ್ಲರೂ ಓಡಾಡ್ತಿರ್ಬೇಕು ಅನ್ನೋ ಟೈಮ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ ನಿಮ್ದು. ಅಂದರೆ ನನಗೇನಂದ್ರೆ ಇವ್ರದ್ದು ಫಸ್ಟ್ ಡೇ ಶೂಟಿಗೆ ಕೇಳಿದಾಗೆ ಇವರು ಬೇರೆ ಶೂಟ್ಸಲ್ಲಿ ಇದ್ರು, ಆಲ್ರೆಡಿ ಬೇರೆ ಶೂಟ್ಸಲ್ಲೆಲ್ಲ ಬ್ಯುಸಿ ಇದ್ರು. ನನಗೆ ಇವಾಗ ಕೇಳಿದ್ರೆ ಮತ್ತೆ ಇವರು ಡೇಟ್ ಭಯ. ಯಾಕಂದ್ರೆ ನಮ್ದು ಹೆಂಗಿರ್ತದೆ ಅಂದ್ರೆ ಶೂಟ್ ನಾವು ಅನ್ಕೊಂಡಿದ್ದ ತಕ್ಷಣ ನಾಳೆ ಶೂಟ್ ಮಾಡ್ಬಿಡ್ತೀವಿ. ಬಟ್ ಇವ್ರಿದ್ದಾಗ ನಾನು ಅದು ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವ್ರಿಗೆ ಫೋನ್ ಮಾಡಿ ಕೇಳಿದಾಗ ಇವರು ನನಗೆ ಅದೇ ಇದು ಹೇಳಿದ್ರು, ಇಲ್ಲ ನನಗೆ ಪ್ರಾಜೆಕ್ಟ್ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇದೆ, ನೀವು ಯಾವತ್ತು ಶೂಟ್ ಕೊಡ್ತೀವಿ ನಾವು ಬರ್ತೀನಿ ಅಂತಂದ್ರೆ ನನಗೆ ಅದು that's what matters. See, one genuine team and they are going to give you a good output. That's what matters. Nangadu as an artist, that's very important for me. So when that was confirmed, ನನಗೆ ಫಸ್ಟ್ ಡೇ ಶೂಟ್ ಆದ್ಮೇಲಿಂದ ಫಸ್ಟ್ ಡೇ ಶೂಟ್ ಕೂಡ ಅಷ್ಟು ನೀಟಾಗಿ ಎಲ್ಲ ಎಕ್ಸಿಕ್ಯೂಟ್ ಆಯಿತು. ಆ್ಯಂಡ್ ಕೆಲವೊಂದೆಲ್ಲ ಸೀನ್ಸ್ ನಾವು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಲೊಕೇಶನ್ ನೋಡ್ಕೊಂಡು ಓಕೆ ಈ ಥರ ಮಾಡ್ಕೊಳ್ಳೋಣ ಅಂತ ಅಲ್ಲಲ್ಲೇ ಡಿಸ್ಕಷನ್ ಮಾಡಿ ವಿ ಶಾರ್ಟ್ ಫ್ಯೂ ಶಾರ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಷ್ಟೊಂದೆಲ್ಲ ಆದಮೇಲೆ ಅಷ್ಟೊಂದು ಒಂದು ವೈಬ್ ಅನ್ನೋದು ಕನೆಕ್ಟ್ ಆದಮೇಲೆ ಟೀಮ್ ಜೊತೆ ಐ ಬಿಕೇಮ್ ಅ ಟೀಮ್ ಮೆಂಬರ್ ಫಸ್ಟ್ ಡೇ ಆದ ತಕ್ಷಣ. ದೆನ್ ವಿ ಹ್ಯಾಡ್ ದ ಕಂಫರ್ಟ್ ಝೋನ್ ಆಲ್ಸೋ. ಸೊ ಹಾಗಾಗಿ ನನಗೂ ಒಂದು ಧೈರ್ಯ ಇತ್ತು, ಆಯಿತು ಸ್ವಲ್ಪ ಏನೋ ಹಿಂಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇನ್ನೊಂದೆಲ್ಲ ಶೂಟ್ ಹೇಗಾದರೂ ಮಾಡ್ಕೊಳ್ಳೋಣ ಅಂತ ನಾನೇ ಬರ್ತೀನಿ. ಇದು ಇನ್ನೊಂದಿರಲಿ, ಸೆಕೆಂಡ್ ಡೇ ನೀವು ಶೂಟ್ ಮಾಡಿದಾದ್ಮೇಲೂ ರಶಸ್ ನಾನು ನೋಡಿದೆ. ಆ ರಶಸ್ ನೋಡಿ ಇನ್ನೊಂದು ವರ್ಷನ್ ಅಡಿಷನಲ್ ವರ್ಷನ್ ಆಯ್ತು. ಇಲ್ಲ ಅದೊಂದು ಆಯ್ತಾ. ಮತ್ತೆ ಇನ್ನೊಂದು ಶಿ ವಾಸ್ ವೆರಿ ಕೀನ್ ಅಬೌಟ್ ದಟ್ ಕಾಸ್ಟ್ಯೂಮ್ ಥಿಂಗ್. ಸೀರಿಯಸ್ಲಿ ಯಾಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಂದ್ರೆ ಶಿ ವಾಸ್ ಅಂದ್ರೆ ಎಲ್ಲ ಇವ್ರು ನೋಡ್ಕೊಂತಿದ್ದು ಅಂದ್ರೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ಈ ಸೀನ್ ಅಲ್ಲಿ ಇದು ಕಾಸ್ಟ್ಯೂಮ್ ಇರಬೇಕು, ನನ್ನ ಕಾಸ್ಟ್ಯೂಮ್ ಇದಿರಬೇಕು, ನಿನ್ ಕಾಸ್ಟ್ಯೂಮ್ ಇದು ಅಂದ್ರೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು. ಅಂದ್ರೆ ನಾವ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತೀವಿ. ಎಲ್ಲ ಇದಕ್ಕೆ ಸಾಂಗ್ ಅಂತಾನೆ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಕರ್ಕೊಂಡು ಹೋಗಿದ್ದ. ಅಂದ್ರೆ ದಿಸ್ ಟೈಮ್ ವಿಯರ್ ಅಂದ್ರೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ತುಂಬಾ ವರ್ಕ್ ನಡೆದಿದೆ. ಹಂಗಾಗಿ ನಿಮ್ಗೆ ಫ್ರೇಮ್ಸ್ ಆಗಿರ್ಲಿ ಕಾಸ್ಟ್ಯೂಮ್ಸ್ ಆಗಿರ್ಲಿ ಏಕಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂತಂದ್ರೆ ಹಿಂದ್ಗಡೆ ವರ್ಕ್ ತುಂಬಾ ಆಗಿರುತ್ತೆ ಅದ್ರ ಮೇಲೆ. ಆ ಸೆಕೆಂಡ್ ಪಾರ್ಟ್ ಅಲ್ಲ ಡ್ಯಾನ್ಸ್ ಪಾರ್ಟಿ ನೀವು ಮಾಡಿರೋ ಮ್ಯೂಸಿಕ್ ಅಂಡ್ ಡ್ಯಾನ್ಸಿಂಗ್ ಗೊತ್ತಾ ನಾವು ಶೂಟ್ ಮಾಡಿರೋದು ಅವತ್ತೇ ರಿಹರ್ಸಲ್ ಅವತ್ತೇ. ಲಿಖಿತ್ ಬ್ರೋ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಸೀರಿಯಸ್ ಆಗಿ ಕೇಳು, ನಾವು ಫಸ್ಟ್ ಡೇ ಶೂಟ್ ಮಾಡಿದೀವಿ. ಲಿಖಿತ್ ಬ್ರೋಗೆ ಹಿಂದಿನ ದಿವಸ ಪಾಪ ಫೋನ್ ಮಾಡಿ ಬ್ರೋ ಈ ತರ ಮಾಡ್ತಿದ್ದೀವಿ, ಈಗ ಅದೇ ನೀವು ಹೊಸದಾಗಿ ಆಡ್ ಮಾಡಿದ್ರೆ ಮಿಡ್ BGM ಎಲ್ಲ ಆಡ್ ಮಾಡ್ತೀನಿ ಅಂತಂದಲ್ಲ. ನನಗೇನು ಅನಿಸ್ತು ಅಪ್ಪ ಇವು ಟೈಮ್ ಸಿಗ್ತಿದೆ ಅಂದ್ರೆ ಇದುವರೆಗೂ ಡ್ಯಾನ್ಸ್ ಕೊರಿಯೋಗ್ರಫಿ ಇರಲಿಲ್ಲ. ನನಗೆ ಅನಿಸ್ತು ಓಕೆ ದಿಸ್ ಟೈಮ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಕೊಂಬೇಡ ಅಂದ್ಬಿಟ್ಟು ಇಮಿಡಿಯೇಟ್ ಕಾಲ್ ಮಾಡಿ ಲಿಖಿತ್ ಫೋನ್ ಮಾಡಿಬಿಟ್ಟು ಬ್ರೋ ಈ ಥರ ಮಾಡ್ತಿದ್ದೀನಿ, ನೀನು ಕೊರಿಯೋಗ್ರಫಿ ಮಾಡ್ಬೇಕು ಬ್ರೋ, ನೀವು ಟೂನ್ ಕಳಿಸಿ ನಾಳೆ ಬನ್ನಿ ಅಂತ. ಇಲ್ಲ ಅದು ಚೆನ್ನಾಗಿ ಬಂದಿದೆ, ಟೂನ್ ಕಳಿಸಿ ಬನ್ನಿ ಅಂತಂದ. ನಾವು ಟೂನ್ ಕಳಿಸಿ ಸೀರಿಯಸ್ಲಿ ಸೀದಾ ನಾವು ಮಾರ್ನಿಂಗ್ ಶೂಟ್ ಮುಗಿಸ್ಕೊಂಡು ಆಫ್ಟರ್ನೂನ್ ಬಿಸಿಲಲ್ಲಿ ನಾವು ಸ್ಟುಡಿಯೋಗೆ ಹೋದ್ವಿ. ಅವತ್ತು ನೈಟ್ ಆಕ್ಚುಲಿ ಅಲ್ಲ, ಅವತ್ತೇ ಪ್ರಾಕ್ಟೀಸು, ಅವತ್ತು ನೈಟ್ ಶೂಟು ಮತ್ತೆ ನೆಕ್ಸ್ಟ್ ಡೇ ಶೂಟ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಮ್ಯೂಸಿಕ್ ಡ್ಯಾನ್ಸ್ ಮಾಡ್ತಾರೆ ಇಲ್ಲ ಚೆನ್ನಾಗಿ ಬಂದಿದೆ ಅದು. ಇಲ್ಲ ಕೊರಿಯೋಗ್ರಫಿ ಚೆನ್ನಾಗಿ ಬಂತು. ಅದೇ ನೆಕ್ಸ್ಟ್ ಡ್ರಾಪ್ ಇಂದ ಹಂಗೆ ಕಂಟಿನ್ಯೂ ಆಯ್ತು. ಮತ್ತೆ ಕೊಡ್ತೀಯಾ ಇಲ್ವಾ ಆಗುತ್ತಾ ಇಲ್ವಾ ಅಂತ. ಇಲ್ಲ ಯಾರ್ಯಾರು ವರ್ಕ್ ಮಾಡಿದ್ರು ಇಲ್ಲ ಸರಿ ನೋಡು ಅಂತೇಳಿ ಅವತ್ತು ನೋಡು ಅಂತೇಳಿ ತಗೊಳ್ಳಿ ಅಂತೇಳಿ ಅವತ್ತೇ ನೈಟ್ ಒಂದು ವರ್ಷನ್ ಬಂತು. ಅದು 1:30 ಫೋನ್ ಮಾಡಿದ್ದೆ ಅಣ್ಣ ಅವರಿಗೆ, ನಿದ್ದೆ ಮಾಡ್ಬಿಟ್ಟಿದ್ರು. ಇವ್ರು ಯಾವಾಗ ಫೋನ್ ಮಾಡ್ತಾರಂತ ಹೆಂಗ್ ಗೊತ್ತಾಗಲ್ಲ. ಫುಲ್ ಅವತ್ತು ಸ್ವಿಚ್ ಆಫ್ ಆಗಿರಲಿಲ್ಲ. ಇಲ್ಲ ಫಸ್ಟ್ ಟೈಮ್ ನನ್ನ ಮೊಬೈಲ್ ಸ್ವಿಚ್ ಆಗಿರೋದು ಅವತ್ತೇ ಅಪ್ಪ. ನೀವು ಸ್ವಿಚ್ ಆಫ್ ಆಗಿರೋದು ನಂದ್ರಲ್ಲಿ ಸ್ವಿಚ್ ಆಫ್ ಅಂತ ಸ್ವಿಚ್ ಆಫ್ ಆಗಿರೋದು ನಾನು ಸುಮ್ಮನೆ ಅನ್ನೇ ಸುಮ್ಮನೆ. ಇನ್ನೊಂದೇನಂದ್ರೆ ನೀವು ಇಬ್ಬರದು ಒಂದು ಪಾಯಿಂಟ್ ಏನು ಗೊತ್ತಾ, ಸಾಂಗ್ ರಿಲೀಸ್ ಆಗೋವರೆಗೂ ಸುಮ್ಮನೆ ಇರಲ್ಲ, ಏನೋ ಒಂದು ಅಪ್ಡೇಟ್ ಮಾಡ್ತಾನೆ ಇರ್ತೀರ. ನನಗೆ ಕೇಳಿಸೋದು ನಾನು ನಾಳೆ ಹಿಂಗಿರ್ಲಿಲ್ಲ ಇವತ್ತು ಹಿಂಗಿರ್ತೈತಲ್ಲ ಅಂತ ಟೆನ್ಷನ್. ಒಂದೊಂದ್ ದಿನಕ್ಕೆ ಒಂದೊಂದ್ ತರ ಕೇಳಿಸ್ತಾರಲ್ಲ ಇವರು ಅಂತ. ಬಟ್ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂದು ಅನಿಸ್ತಾ ಇರ್ತದೆ. ನನಗನ್ಸಿದ್ದು ಇವ್ನಿಗೆ ಹೇಳ್ತಾ ಇರ್ತೀನಿ ಮ್ಯೂಸಿಕಲ್ ಹಿಂಗೇನ ಮಾಡಕ್ಕಾಗತ್ತ ಜುಗಾಡ್ ಸಿನಿಮಾದಲ್ಲೇ ನೋಡಿದೀವಿ. ಇನ್ನೇನು ನಾಳಿದ್ ರಿಲೀಸ್ ಅಂದ್ರೆ ರೆಕಾರ್ಡಿಂಗ್ ಮಾಡಿದ್ರು ನಾವಿಬ್ರು. ಆಕ್ಚುಲಿ ಈವನ್ ನನ್ಗೆ ಅನ್ಸಿದ್ದೇನು ಅಂತಂದ್ರೆ ರಂಜಿತ್ also has a very big part in this project. Like ಅಂದ್ರೆ ಒಂಥರ ಒಂದು ಬ್ಯಾಕ್ ಬೋನ್ ಇದ್ದಂಗೆ. ಅಲ್ಲೆಲ್ಲ ಯೂಶಲಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ಸ್ ಬ್ರಾಂಚಸ್ ತರ ಇದ್ರೆ ಒಂದು ಸೆಂಟ್ರಲ್ ಬ್ಯಾಕ್ ಬೋನ್ ತರ ಕನೆಕ್ಟೆಡ್. ಅಂದ್ರೆ ಇವಾಗ ಏನಂದ್ರೆ ಇವಾಗ ಡಿಪಾರ್ಟ್ಮೆಂಟ್ಸ್ ಎಲ್ಲಾನು ಅವನಿಗೆ ಅಂದ್ರೆ ಇವಾಗ ನಾ ಇಬ್ರು
ನಾವು ಆಕ್ಟಿಂಗ್ ಮಾಡ್ತಿದ್ದೀವಿ, Acting ನಾವು ಸಪ್ರೇಟ್ ಮಾಡ್ತಿದ್ದೀವಿ. ಇದ್ದೀವಿ. ನನಗೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನು ನಡೀತಿದೆ ಗೊತ್ತಿಲ್ಲ. Yes. ಅಂದ್ರೆ ಅಲ್ಲಿ ಮೇಕಿಂಗ್ ಮಾಡಿ ನಡೀತಿದೆ ನನಗೆ ಗೊತ್ತಿಲ್ಲ. DOP ಅವರು ಓಕೆ, ಅವ್ರ ಜೊತೆ ಮಿನಿಮಮ್ ಕಮ್ಯುನಿಕೇಶನ್ ನಡೀತಿರುತ್ತೆ. ಬೇರೆ ಡಿಪಾರ್ಟ್ಮೆಂಟ್ಸ್ ಗೊತ್ತಿಲ್ಲ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ. Yes, handle ಎಲ್ಲ ಹ್ಯಾಂಡಲ್ ಮಾಡ್ತಿದ್ದಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಫೀಮೇಲ್ ಪೋರ್ಷನ್ ಎಲ್ಲ ತುಂಬಾ ಫೀಮೇಲ್ ಚೆನ್ನಾಗಿದೆ. ಕೇಳಿದೆ ನಾನು. ಸಾರಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಗಾನ ಅಂತ ಅವ್ರ ಹೆಸರು. ಅವರು ನನ್ನ ಕಂಪ್ನಿಲಿ ಕೊಲೀಗು. ಸೊ ಅವರು ಪಾಪ ನಾಳೆ ರೆಕಾರ್ಡಿಂಗ್, ಫಾರ್ ಎಕ್ಸಾಂಪಲ್ ನಾಳೆ ರೆಕಾರ್ಡಿಂಗ್ ಅಂದ್ರೆ ಇವತ್ತು ಸಾಯಂಕಾಲ ಕಳಿಸಿದ್ದೆ ಲಿರಿಕ್ಸ್ ಪೋರ್ಷನ್ಸು ಅವತ್ತು ಸಾಯಂಕಾಲನೇ ಫೈನಲ್ ಮಾಡ್ಕೊಂಡಿದ್ದು ನಾನು. ಅಂದ್ರೆ ಅಲ್ಲಿವರೆಗೂ ಚೇಂಜಸ್ ಇತ್ತು, ನಡೀತಿತ್ತು. ಅಂದ್ರೆ ಒಂದು ಎಲ್ಲೆಲ್ಲಿ ನಾವು ಚೇಂಜಸ್ ಮಾಡ್ಬೋದು, ಯಾವ ಲಿರಿಕ್ ಇಟ್ಟರೆ ಎಲ್ಲಿ ಚೆನ್ನಾಗಿ ನಮಗೆ ಅವ್ನ ಫ್ರೀಕ್ವೆನ್ಸಿ ಎಲ್ಲಿ ಚೆನ್ನಾಗಿ ಕೇಳುತ್ತೆ ಅಂತ ಸ್ವಲ್ಪ ನಾನು ಇವ್ರ ಪರವರೆಲ್ಲ ಡಿಸ್ಕಸ್ ಮಾಡಿ ಸರಿ ಅಂತೇಳಿ ಒಂದು ಫೈನಲ್ ಲಿರಿಕ್ಸ್ 7-7:30 ಹಂಗೆ ಫೈನಲ್ ಮಾಡ್ಕೊಂಡ್ವಿ. ಮತ್ತೆ ಸರಿ ಅಂತ ಅವ್ರಿಗೆ ಕಳ್ಸಿಕೊಟ್ಟು ಅವ್ರಿಗೆ ಅವತ್ತು ನಾವು ಆನ್ಲೈನಲ್ಲೇ ನಾನು ಪ್ರಾಕ್ಟೀಸ್ ಕೊಟ್ಟು, ಇದು ಪಿಚ್ಚು ತುಂಬ ಹೈ ಪಿಚ್ ಜಾಸ್ತಿ, ಇದು ಸ್ಕೇಲು ಸಾಂಗ್. ಸೊ ಅಂತೇಳಿ ಅವ್ರ ಪಾಪ ಮ್ಯಾನೇಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಮತ್ತೆ ರೆಕಾರ್ಡಿಂಗ್ ಮೈಸೂರಲ್ಲೇ ಮಾಡಿದ್ವಿ. ಇವನ್ ವಾಯ್ಸಲ್ಲಿ ಕೇಳಿ 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 ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ನಾನು ಫಸ್ಟ್ ನನಗೆ ಸಣ್ಣ ಭಯ ಇತ್ತು ಬೇರೆಯವ್ರು ಆಡ್ತಿದ್ದಾರೆ ಹಿಂಗ್ ಬರುತ್ತೇನೋ ಅಂತ. ಬಟ್ ನನಗೆ ಇಷ್ಟ ಆಯ್ತು ಅವರು. ಮತ್ತೆ ಅವ್ರದ್ದೊಂದು ಹೈಯಲ್ಲಿ ಒಂದು ಅದೊಂದು ಇದಿತ್ತು. ಹಾರ್ಮೋನಿಸ್ ಟ್ರೈ ಮಾಡಿ ಚೆನ್ನಾಗಿ. ಅಂಡ್ ನನ್ನ ಮಿಕ್ಸಿಂಗ್ ಇಂಜಿನಿಯರ್ ಲೈಕ್ ನನ್ನ ಗಿಟಾರ್ಸ್ ಆಕ್ಚುಲಿ ಮೋಸಸ್ ಅಂತ, ಅವರು ಪಾಪ ಅವರು ಇದಾರೆ IT ಎಂಪ್ಲಾಯಿ. ಅವ್ರನ್ನ ನಾನು ಸ್ಯಾಟರ್ಡೆ ಬೆಳಗ್ಗೆ ಫೋನ್ ಮಾಡಿ ಇಲ್ಲಿ ಮಧ್ಯಾಹ್ನ ಬಂದು ಮಧ್ಯಾಹ್ನ ಟಕ್ಕಂತ ನಾನು ಇದರಲ್ಲಿ ಚಕ್ ಅಂತ ಅದು ರೆಕಾರ್ಡಿಂಗು ಮಧ್ಯಾಹ್ನ ಶುರು ಮಾಡಿದ್ದು ನೈಟ್ ಅದು 1 to 2 ಹೋಯ್ತು ಗಿಟಾರ್ಸ್. ಅವ್ರಿಗೆ ಪಾಪ ಅವ್ರಿಗೆ ಫಸ್ಟ್ ಪ್ರಾಕ್ಟೀಸ್ ಕೊಟ್ಟು ಯಾವ ರಿದಮ್ ಬೇಕು ಗುಡ್. ಅದೇ ಏನೋ ಅಂತಾರಲ್ಲ, ಎಲ್ಲ ಇನ್ಪುಟ್ಸು ನಮ್ಗೆ ಗ್ರೇಟ್ ಆಗಿ ಬಿದ್ದಿದೆ, ಪರ್ಫೆಕ್ಟ್ ಆಗಿ ಬಿದ್ದಿದೆ. ಅದು ಎವ್ರಿಥಿಂಗ್ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ಇವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದ್ರೆ ಮೇಕಪ್ ಕೂಡ ಸರ್. ನಾ ರವಿ ಅಂತ ಫ್ರೆಂಡ್ ಸರ್ನ ಅಂದ್ರೆ ಪಾಪ ಹುಡುಗ ಅಂದ್ರೆ ಯಾರು ನಿಂಗಲ್ಲಿ ಯಾರೋ ಟೆಕ್ನಿಷಿಯನ್ಸ್ ತರ ಅನಿಸ್ತಿರ್ಲಿಲ್ಲ ನಮಗೆ. ಫ್ರೆಂಡ್ಶಿಪ್ ಅಲ್ಲಿ ಕಾಮಿಡಿ ಮಾಡ್ಕೊಂಡು ವೆರಿ ಸ್ಮೂತ್. ಅಂದ್ರೆ ಅವರು ಫ್ರೆಂಡ್ ಕ್ಯಾರೆಕ್ಟರ್ ಕೂಡ ಒಬ್ಬ ಮಾಡಿದ್ರು, ಸಖತ್ತಾಗಿ ಮಾಡಿದ್ದಾರೆ. ಮತ್ತೆ ನಾನು ನಿಮ್ಗೆ ಎಲ್ಲಾ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು. ನಾನು ನಿಮ್ಗೆ ಇವಾಗ ನಮ್ಮ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು ಮಂಜಿತ್ ಯಡಿಯೂರಪ್ಪ ಅಂತ ಅವರು ಸಖತ್ ಆಕ್ಟ್ ಮಾಡಿದ್ದಾರೆ. ಮತ್ತೆ ಗೀತಾ ಅವರು ಅಂತ, ಇವ್ರ ಮದರ್ ಕ್ಯಾರೆಕ್ಟರ್ ಶೋಭಾ ಅವರು ಅಂತ, ಎವ್ರಿ ಒನ್ ಬಂದವರು ನನಗೆ ಚೆನ್ನಾಗಿ. ನವ್ಯ ಅಂತ ಮಾಡಿದ್ರು, ನವ್ಯ ಅಂತ ಅವ್ರ ಫ್ರೆಂಡ್ ಇನ್ನೊಬ್ರು ಅಂದ್ರೆ ಯಾರ್ಯಾರು ಬಂದಿದ್ದಾರಲ್ಲ ಪ್ರಾಜೆಕ್ಟ್ ಒಳಗಡೆ, ಅಂದ್ರೆ ಟೆಕ್ನಿಷಿಯನ್ಸ್ ಆಗಿರ್ಲಿ ಆರ್ಟಿಸ್ಟ್ ಆಗಿರ್ಲಿ ಅಂದ್ರೆ ಎಲ್ಲರೂ ಫ್ಯಾಮಿಲಿ ತರಾನೇ ಇದ್ದು ಸಖತ್ತಾಗಿ ಮಾಡ್ಕೊಟ್ಟು ಹೋದ್ರಪ್ಪ ಶೂಟಲ್ಲಿ. ಮತ್ತೆ ನಮ್ದು ಹೆವಿ ಸ್ಪೀಡ್ ಆಯ್ತು ಫಸ್ಟ್ ಡೇ ಸರಿನಾ. ಯಾಕಂದ್ರೆ ನಮ್ಮ ಹತ್ರ 2 ಕಾರ್ ಇತ್ತು. ಜಯನ್ ನಮ್ಮ ಫ್ರೆಂಡ್ ಬೇರೆ ಬಂದಿದ್ದ. ನನಗೆ ಅದರಿಂದ ವೆರಿ ಹೆಲ್ಪ್ ಆಯ್ತು ಅಂತಂದ್ರೆ, ಅಂದ್ರೆ ಒಂದು ಕಡೆ ತುಂಬಾ ಜನ ನಾವು ಟೆಕ್ನಿಷಿಯನ್ಸ್ ಅಷ್ಟು ಜನ ಇದೀವಿ, ಆರ್ಟಿಸ್ಟ್ ಅಷ್ಟು ಜನ ಇದೀವಿ. ಅಷ್ಟು ಜನ ನನಗೆ ಹಿಂಗ್ ಮೂವ್ ಮಾಡೋದು ತಲೆ ಕೆಟ್ಟೋಗಿತ್ತು ಸ್ಟಾರ್ಟಿಂಗು. ಅವ್ನು ಬಂದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತಂದ್ರೆ ಟಕ ಲೊಕೇಶನ್ ಶಿಫ್ಟಿಂಗ್ ಆಗಿತ್ತು, ಅದೊಂದಾಯ್ತು. ಮತ್ತೆ ಹಾರ್ಸ್ ಪೋರ್ಷನ್ ತೆಗೆದ್ವಲ್ಲ, ಅದು ಅಷ್ಟು ಜನ ಇದನ್ನ ಅಂತ ನನಗೆ ಫುಲ್ ಭಯ ಆಗ್ತಿದೆ. ಹೆಂಗ್ ಬಂದ್ಬಿಡುತ್ತಪ್ಪ, ಹೆಂಗ್ ಬಂದ್ಬಿಡುತ್ತೆ ನಿಲ್ಸ್ಬಿಟ್ಟಿದ್ದಾರೆ ನನಗೆ ಫುಲ್. ನಾನಂತೂ ಹಿಂಗೆ ಕುತ್ಕೊಂಡ್ಬಿಟ್ಟು ಕೃಷ್ಣ ಏನು ಮಾಡಂಗಿಲ್ಲ. ಇಲ್ಲ ಅದು ಸಖತ್ತಾಗಿ ಆಕ್ಟ್ ಮಾಡಿದೆ ಅದು. ನಾನು ಆರ್ಸಿ ನಾನು ಶಾಕ್ ಆದೆ. ಏನ್ ಗುರು ಆರ್ಸಿದ್ರೆ ಮೂಗರು ಅದು ನಡೀತಾವ ಅಂತ ಹೇಳಿದ್ರೆ ಇವರೆಲ್ಲ ಬೇರೆ ಹೇಳ್ತಿದ್ದಾರೆ, ನೀವು ಅದ್ರ ಮೇಲೆ ಕುತ್ಕೊಬೇಕು, ಹಿಂಗ್ ಹೋಗ್ಬೇಕು. ಏನೋ ಓಕೆ ಟ್ರೈನ್ ಆದ್ರೆ ಅದು ಬೇರೆ ಹಿಂಗೆ ಕಟ್ ಮಾಡಿದ್ವಿ ಇದಕ್ಕೆ ಆರ್ಸು ಹಿಂಗಂತಿತ್ತು ಆಕ್ಚುಲಿ. ಅದು ಸ್ಟಾರ್ಟ್ ಹಾಕ್ಲಿಲ್ಲ, ಸ್ಟಾರ್ಟ್ ಚೆನ್ನಾಗಿ ಅಂದ್ಬಿಟ್ಟು. ಹಾ ಇರ್ಲಿ ಆಕ್ಷನ್. ರೈನ್ ಸೀಕ್ವೆನ್ಸ್ ತಗೋ, ಅರ್ಥ ಆಗ್ತಿದ್ಯಾ? ನಾನು ರೈನ್ ಸೀಕ್ವೆನ್ಸ್ ಬರ್ಕೊಂಡ್ಬಿಟ್ಟಿದ್ದೀನಿ. ರೈನ್ ಬೇಕಷ್ಟೇ. ನಿನಗೆ ರೈನಿ ಸೀಸನ್ ಬರ್ತದ ಇಲ್ಲ ಓಕೆ, ಏನೇ ಕಂಟ್ರೋಲ್ ಇದ್ರು ಕೂಡ. ಬಟ್ ಒಬ್ಬೊಬ್ರು ಸಪೋರ್ಟ್ ಮಾಡಕ್ಕೆ ಬರ್ತಾರೆ. ಇವಾಗ ನನ್ನ ತಮ್ಮ ನಂದು ಅಂತ ಅವನು ಹೇಳ್ದ, ಅದು ಅವ್ರದ್ದು ಮೋಟ್ರ್ ನಾನು ಎತ್ಕೊಂಡ್ಬರ್ತೀನಿ, ನಾನು ರೈನ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡ್ಕೊಡ್ತೀನಿ ಅಂತ. ಪಾಪ ಅವನು ಬಂದ, ಅವನು ಮೋಟ್ರ್ ಎತ್ಕೊಂಡ್ಬಂದ.
ನೀಡಿ ರೈನ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾರೆ ರೈನ್ ಸೀಕ್ವೆನ್ಸ್ ಅಲ್ಲಿ. ಅಲ್ಲ ಪುನೀತ್ ಆಕ್ಚುಲಿ ಇದೊಂದು ಪ್ರಾಜೆಕ್ಟ್ ಅಲ್ಲ, ಎಲ್ಲಾ ಪ್ರಾಜೆಕ್ಟ್ಗೂ ಪಾಪ ಹಾ. ಎಲ್ಲ ಕಡೆ ಇಡ್ತಾನೆ. ಆದ್ರೆ ನೀನ್ ಇನ್ನೊಂದ್ ಏನ್ ಗೊತ್ತಾ, ಪುನೀತ್ ಹೆಂಗು ಗೊತ್ತಾ, ಇವನಿಗೆ ನಾನ್ ಬ್ಯಾಕ್ ಬೋನ್ ಆದ್ರೆ ನನಗ್ ಬ್ಯಾಕ್ ಬೋನ್ ಪುನೀತ. ಅದಂತೂ ಪಕ್ಕ. ಅದು ಏನಾದ್ರೂ ನೀನ್ ಹೇಳ ಹಿಂಗಿಂಗ್ ಅನ್ನಲ್ಲ, ಆಯ್ತಣ್ಣ ನಾನು ಮಾಡ್ತೀನಿ, ಅದು ಒಂದೇ ಮಾತ್ರ ಇದುವರೆಗೂ ನಾನು ಕೇಳಿಸ್ಕೊಳ್ಳಿಲ್ಲ. ಮತ್ತೆ ಇವಾಗ ರಂಜಿತ್ ಅವರು ಯಾಕೆ ಜಾಸ್ತಿ ಇನ್ವಾಲ್ವ್ ಆಗ್ತಿಲ್ಲ ಅಂದ್ರೆ ಎಲ್ಲ ಅವ್ರಿಗೆ ಕರೆಕ್ಟ್ ಆಗಿರೋನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮೇಕಿಂಗ್ ಅಲ್ಲಿ ನೋಡಿ ಯಾರು ಕಾಣಿಸಲ್ಲ ನಿಮ್ಗೆ, ಇವರೇ ಕಾಣಿಸಲ್ಲ ಜಾಸ್ತಿ. ಸುಲಭ ಅವರೆಲ್ಲ ಮೇಕಿಂಗ್ ಮಾಡಿರೋದು. ಅವ್ರ ಫ್ರೆಂಡ್ಗಳೆಲ್ಲ ಯಾವನೋ ಹೇಳಿದ ನಾವು ಚೆನ್ನಾಗಿ ಮೇಕಿಂಗ್ ಅಲ್ಲಿ ಬರೀ ಇವ್ರು. ಅಲ್ಲ ಅವ್ರ ತೋಟ ಅಷ್ಟೇ ಸಾಂಗಲ್ಲಿ ನಿಮ್ಗೆ ಕಾಣಿಸ್ತೀರಾ, ಕೆಲಸ ಯಾಕಂದ್ರೆ ಮ್ಯೂಸಿಕ್ ಆಗಿದ್ರೆ ಮುಂಚೆ ಜಾಸ್ತಿ ಇರ್ತವೆ ವರ್ಕ್ಸ್, ಯಾರು ಗೊತ್ತಾಗಲ್ಲ. ಅವರು ಕೂಡ ಸುಧನ್ವ ಅವರು ಕೂಡ ತುಂಬಾ ಕ್ಯಾಂಡಿಡ್ ಮೂಮೆಂಟ್ಸ್ ನ ಕ್ಯಾಪ್ಚರ್ ಮಾಡಿದಾರಲ್ವಾ. ತುಂಬಾ ಇನ್ನೊಂದೇನಂದ್ರೆ ಇದ್ರಲ್ಲಿ ಮೇಕಿಂಗ್ ಅಂದ್ರೆ ನಾವು ಇಷ್ಟ ದಿನ ಮಾಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ್ದ್ರಲ್ಲೂ ನಮ್ಗೆ ಟೈಮ್ ಆಗ್ತಿರ್ಲಿಲ್ಲ. ಅಂದ್ರೆ ವಿ ಆರ್ ಫುಲ್ ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದೆ, ನಮ್ಗೆ ಮೇಕಿಂಗ್ ಜಾಸ್ತಿ ತಲೆ ಕೆಡಿಸ್ಕೊ ಆಗ್ತಿರ್ಲಿಲ್ಲ. ಈ ಸತಿ ಅದಕ್ಕಂತ ಡೆಡಿಕೇಟೆಡ್ ಫುಲ್ ಜವಾಬ್ದಾರಿ ನಮ್ಗೇನು ಅದು ಮಾಡೋರೆ. ಮತ್ತೆ ಇನ್ನು ಇವರು ನಮ್ಮ ಹುಡುಗರು ಇದಾರಪ್ಪ, ವೆಂಕಿ ಬುಡ್ಡು ಆಗಿರ್ಬೋದು, ಇವ್ರು ನಮ್ಗೆ ಎಷ್ಟು ಹೆಲ್ಪ್ ಇದ್ರು ಅಂತಂದ್ರೆ ಏನಂದ್ರೆ ಇವರು ಇಲ್ಲೇ ಅಂದ್ರೆ ಶೂಟು ಆನ್ ಶೂಟು ಆಫ್ ಶೂಟ್ ಎರಡು ಟೈಮಲ್ಲಿ ಅವ್ರಿಗೆ ಅರ್ಥ ಆಗ್ತದೆ. ಎನಿ ಟೈಮ್ ನಮ್ಗೆ ಏನಾದ್ರು ಒಂದು ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಎನಿ ಟೈಮಲ್ಲಿ ಒಂದು ಸಡನ್ ಹೆಲ್ಪ್ ಬೇಕು ಅಂತಂದ್ರೆ ಅವ್ರು ಹೆಲ್ಪ್ ಮಾಡೋರಪ್ಪ. ಮತ್ತೆ ಇನ್ನೊಂದು ಖುಷಿಯಾಗೋ ವಿಚಾರ ಏನು ಅಂತಂತಂದ್ರೆ, ನಾವೆಷ್ಟೇ ಏನೇ ಮಾಡಿದ್ರು ಕೂಡ ನಮ್ಮ ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. 100% ಅರ್ಥ ಆಗ್ತದೆ. ಇಫ್ ಇನ್ ಕೇಸ್ ನಮ್ಮ ಮನೆಯಲ್ಲಿ ನನಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ ನನಗೆ ವೆರಿ ಡಿಫಿಕಲ್ಟ್ ಆಗಿರೋದು. ನಿಜ. ಅರ್ಥ ಆಗ್ತದೆ. ನಮ್ಮ ಮನೇಲಿ ಆ ಥರದ್ದು ಏನಿಲ್ಲಪ್ಪ, ಇವ್ರಿಗೂ ಗೊತ್ತಿರ್ತದೆ ಎಷ್ಟಿಲ್ಲಿ ಹೆಂಗಿರ್ತದೆ ಏನೋ ಅಂತ. ಆ ಡಿಫ್ರೆನ್ಸಸ್ ಏನೋ ಕಾಣಿಸ್ತಾನೆ ಇರಲಿಲ್ಲ ನನಗೆ ಸಣ್ಣ. ಯಾಕಂದ್ರೆ ನಾವು ಯಾವಾಗ ಎದ್ದು ಹೋಗ್ತಿದ್ವಿ ಅರ್ಲಿ ಮಾರ್ನಿಂಗ್ಸು, ಯಾವಾಗೋ ಲೇಟ್ ನೈಟ್ ಬರ್ತಿದ್ವಿ. ಆಬ್ವಿಯಸ್ಲಿ ನಮ್ಮ ಟೈಮಿಂಗ್ ಇಲ್ಲ, ನಮ್ಗೆ ಲೈಟಿಂಗ್ ಬೇಕಾಗಿರುತ್ತೆ, ಮಾರ್ನಿಂಗ್ ಇದು ಬೇಕು, ಇದು ಬೇಕು, ಮನೆಯವ್ರಿಗೆ ಅದು ಗೊತ್ತಾಗಲ್ವಲ್ಲ. ಆದ್ರೂ ದೇವರು ಸಪೋರ್ಟಿವ್ ಅಲ್ಲಿ ಅವ್ರ ಕೈಲಿ ಏನಾಗುತ್ತೆ ಅದು. ನಮ್ಮ ಫ್ಯಾಮಿಲೀಸ್ ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಇದೆ. ಸಿನಿಮಾನೇ ಗುರು, ಹಂಗೆ ಇದೆ ಫೀಲು. ಚಿಕ್ಕ ಪ್ರಾಜೆಕ್ಟ್ ತರನೇ ಇಲ್ಲ ಅನಿಸ್ತಿಲ್ಲ, ನಿಜ ಹೇಳ್ತಿರೋದು ನಾನು. ಯಾಕಂದ್ರೆ ನಮ್ಮ ಬಗ್ಗೆ ನಾವು ಡಬ್ಬ ಹೊಡ್ಕೋಬಾರ್ದು, ಬಟ್ ಆದ್ರೂ ಸರಿ. ಬಟ್ ದ ಥಿಂಗ್ ಇಸ್ ಅದೇ ಇತ್ತು, ದ ಕ್ವಾಲಿಟಿ ವೈಸ್ ನಾವು ಅದನ್ನ ರೀಚ್ ಆಗ್ಬೇಕಂತಾನೆ ನಾವು ಟ್ರೈ. ಎಲ್ಲೂ ಕಾಂಪ್ರಮೈಸ್ ಇಲ್ಲ ನೋಡಿ, ದಟ್ಸ್ ಇಂಪಾರ್ಟೆಂಟ್. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲ ಆಗಲಿ, ನೀನ್ ಜಾಸ್ತಿ ಅನಿಸ್ತೀನ ಹಂಗೆ ನಡೀತಾ ಇತ್ತು ಇದರಲ್ಲಿ. ನಿಮ್ ಆಕ್ಟಿಂಗ್ ಇಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ತದೆ ಪ್ರತಿಯೊಂದು ಆಕ್ಟಿಂಗ್ ಅಲ್ಲೂ ಅಷ್ಟೇ. ಒಬ್ಬೊಬ್ರು ಕುತ್ಕೊಂಡು ಮಾಡಬೇಕಿದೆ ಅಲ್ಲಿ. ನೀನ್ ಚೆನ್ನಾಗಿ ಮಾಡ್ತಾ ಅಂದ್ರೆ ಸಖತ್ತಾಗಿ ಅನ್ಸಿತ್ತು ನನಗೆ. ಯಾಕಂದ್ರೆ ನಾನು ಇದಕ್ಕೆ ಪ್ರೀವಿಯಸ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನನಗೆ ಲವ್ ಸೀನ್ಸ್ ನನಗೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಕ್ ಆಗಿರ್ಲಿಲ್ಲ. ಸೊ ಓನ್ಲಿ ನನಗೆ ನೀನು ಲವ್ ಪ್ರಾಜೆಕ್ಟ್ ಅಂದಿದ ತಕ್ಷಣ ನಾನು ಓಕೆ ಮಾಡೋಣ ಅಂತ ಅಂದಿದ್ದೆ. ಓಕೆ ಇದ್ರಲ್ಲಾದ್ರೂ ನೀಡೇ ಎಕ್ಸಿಕ್ಯೂಟ್ ಮಾಡೋಂದ್ರೆ ಆ ಡ್ರಾಮಾ ವರ್ಕ್ ಆಗಬೇಕು ಅಂತ. ಮತ್ತೆ ದೇರ್ ವಾಸ್ ಒನ್ ಎಮೋಷನಲ್ ಸೀನ್ ಆಕ್ಚುಲಿ. ಸರಿನಾ, ನನಗೆ ಅದು ಸೀರಿಯಸ್ಲಿ ಸಖತ್ತಾಗಿ ಅನ್ಸುತ್ತೆ. ಆ ಟೈಮಲ್ಲಿ ನಾವಲ್ಲಿ ಕಾಣ್ತಿರೋದಕ್ಕೆ, ಅಲ್ಲಿ ನಡೀತಿರೋ ಸೀನಿಗೆ ಸಖತ್ತಾಗಿ ಓವರ್ ಆಲ್ ಚೆನ್ನಾಗಿ ಬಂದಿದೆ. Yeah, it's all because of our director, actor, writer, whatever, etc. The list goes on. It's all because of Mr. Parva. He is the captain of the ship. Yeah. ನಾನು ಎಷ್ಟೇ ಅನ್ಕೊಂಡ್ರು ಕೂಡ ಅನ್ಕೊಂಡು ನಾನು ಸುಮ್ಮನೆ ಕೂತ್ರೆ ಆಗೋದೇ ಇಲ್ಲ. ಇಷ್ಟು ಜನ ಇಷ್ಟೊತ್ತೇನು ಲಿಸ್ಟ್ ಹೇಳೋದಲ್ಲ, ಇದ್ರಲ್ಲಿ ಯಾರೊಬ್ರು ಮಿಸ್ ಆಗಿದ್ರು ಕೂಡ ಅಲ್ಲಿ ಓಕೆ ಅದನ್ನ ಮಾಡ್ಲೇಬೇಕು. ದಟ್ಸ್ ದ ಥಿಂಗ್ ಅಲ್ಲ, ನಮ್ಮ ಕೆಲಸನೇ ಅದು. ಡೈರೆಕ್ಟರ್ ಆಫ್ ದ ಥಿಂಗ್ ಈಸ್ ಕೆಲಸನೇ ಅದು. ಆ ರೋಲ್ದು ಮೇಕಪ್ ಅವ್ರು ಮೇಕಪ್ ಹಾಕಿದ್ರೇನೆ ಅವ್ರ ಕೆಲಸ, ಆಕ್ಟರ್ ಆಕ್ಟ್ ಮಾಡಿದ್ರೇನೆ ಕೆಲಸ, ಡೈರೆಕ್ಟರ್ ಎಲ್ಲದನ್ನೂ ಸೇರಿಸೋದೇನೆ ಕೆಲಸ. ದಟ್ಸ್ ದ ಪಾರ್ಟ್ ಆಫ್ ದ ಗೇಮ್. ಡಿಪಾರ್ಟ್ಮೆಂಟ್ ಅಲ್ಲಿ ಬ್ರದರ್ಸು ಒಬ್ರಿಗೊಬ್ರು ಓಕೆ ಅನ್ಕೊಂಡು ಇವ್ರವ್ರಿಗೆ ಅದು ಕೊಟ್ಟರು ಇಟ್ಸ್ ಗ್ರೇಟ್ ಥಿಂಗ್. ಜಾಸ್ತಿ ಡಿಪಾರ್ಟ್ಮೆಂಟ್ಸ್ ಅದು ನಡೆಯಲ್ಲ. ಏನ್ ನೀನೇ ಮಾಡ್ತೀಯಾ, ನಾನು ಬಂದೇ ಬರ್ತದೆ. ಬಟ್ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಹಂಗಿಲ್ಲ, ಮಾಡ್ತಾನೆ ಮಾಡ್ಲಿ ಏನಾದ್ರು ಆಗಲಿ ಅಂದ್ರೆ ವಿಲ್ ಫೈಟ್ ಇಲ್ಲ ಅಂತ ಹೇಳ್ತಿಲ್ಲ. ಇವಾಗ ನಾನು ತುಂಬಾ ವಿಚಾರ ಕಿತ್ತಾಡ್ತೀವಿ, ಬಟ್ ಕಿತ್ತಾಡೋದು ಡೆವಲಪ್ಮೆಂಟ್ ಕಿತ್ತಾಡ್ತೀವಿ. ಅದೇ ನಾನು ಹೇಳ್ತೇನೆ. ಅಂದ್ರೆ ಒಂದ್ಸತಿ ಅದೊಂದು ಶಾರ್ಟ್ ಇಡಬೇಕು ಅನ್ಕೊಂತಿರ್ತೀವಿ, ಬರ್ದಿಲ್ಲ ಅಂದಾಗ ಇಬ್ರು ಕಿತ್ತಾಡ್ತಿರ್ತೀವಿ, ನಾನೇನು ಅನ್ಕೊಂಡಿರೋದು ಅಂತ. ಈ ತರದ ವಿಚಾರ ಇರುತ್ತೆ ಬಿಟ್ರೆ, ಬಟ್ ಇಟ್ ವಿಲ್ ಗೋ ವೆರಿ ಸ್ಮೂತ್. ಆ ಥರದ್ದೇನು ಸಮಸ್ಯೆ ಇಲ್ಲ. ಇವಾಗ ನಮ್ಮ ಪ್ರಾಜೆಕ್ಟ್ ದಸರಾ ಆಗಿರಲಿ, ಡೆಲ್ಟಾ ಆಗಿರಲಿ, ನಮ್ಮ ಪರ್ವ ಫಿಲ್ಮ್ಸ್ ಜುಗಾಡ್ ಸಿನಿಮಾ ಆಗಿರಲಿ, ಏನು ಆಲ್ರೆಡಿ ನೋಡಿದ್ರೆ ನೀವು ತುಂಬ ಪ್ರಾಜೆಕ್ಟ್ಸ್. ನನಗಿರೋ ಕಾನ್ಫಿಡೆನ್ಸ್ ಏನು ಅಂದರೆ ಇದನ್ನೆಲ್ಲ ಮೀರಿ ಮಾಡಿದ್ದೀವಿ. ಇದನ್ನು ನಾನು ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.